ನಮಸ್ಕಾರ. ನಾನು ನಿಮ್ಮನೆ ಹುಡುಗದಾದು. ಇವತ್ತು ನಾವು ಬಳ್ಳಾರಿ ಡಿಸ್ಟಿಕ್ ಅಂದ್ರೆ ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ಕೊಂಚಗೇರಿ ಗ್ರಾಮ ನಮ್ಮ ಸ್ನೇಹಿತರಾದ ರಮೇಶ್ ಅವರ ಹೊಲದಲ್ಲಿ ಬಂದಿದ್ದೀವಿ. ಇವರು ಮಿಶ್ರ ಬೆಳೆ ಪದ್ಧತಿ ಮತ್ತು ಅದರಾಗಿ ರೆಗ್ಯುಲರ್ ಆಗಿ ಕ್ರಾಪ್ ಮಾಡ್ತಕ್ಕಂಥದ್ದು ಎಲ್ಲವನ್ನೂ ಅಳವಡಿಸ್ಯಾರ. ಇವ್ರ ಹೊಲದಲ್ಲಿ ಯಾವ ರೀತಿ ಏನೇನ್ ಮಾಡಿದಾರೆ ಅವರೆಲ್ಲ ಮಾಹಿತಿನ ನಾವು ತಗೊಳ್ಳೋಣ. ಓಕೆ, ಯಾರು ಹೋದ್ರು? ಆಯ್ದಣಿ ಆಯ್ ಮಾವ. ಜಾಸ್ತಿ ಅನ್ಕೊಂತಿದ್ವಿ ನಾವು ನಿಮ್ ಹೊಲಕ್ ಬರೋಣ ಅಂತ. ಈಗ ಬಂದಿದೀವಿ. ನಿಮ್ ಹೊಲದಲ್ಲಿ ಏನೇನು ನೀನ್ ಮಾಡ್ತಿದೀಯಾ, ಏನೇನು ಹೊಲ ಬೆಳೆ ಹಾಕಿದ್ಯಾ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಡು. ಇದು ಯಾವಾಗ ಪಪ್ಪಾಳೆ ಇರ್ಬೇಕಾದ್ರೆ ನೀವು ಬರ್ಬೇಕಾಗಿತ್ತು. ಈಗ ಗಾಡಿನೂ ಮಿಸ್ಸು. ಅಂತೂ ಬಡವ್ರ ಮನೆ ಹೊಲಕ್ ಬಂದಿದೀವಿ. ನೀರಲ್ಲಿ ಬಡವ ರೈತ ಅಂದ್ರೆ ಬೆಳೆ ಸೌಕಾರ. ಎಷ್ಟೋ ಜನಗಳಿಗೆ ಕೆಲಸ ಕೊಡ್ತಾನೆ, ಮತ್ತೆ ಎಷ್ಟೋ ಅನ್ನದಾತ ನೀವು. ಓಕೆ, ಇದು ಪಪ್ಪಾಯ ಹಾಕಿದ್ಯಾ ಈಗ ಇದಕ್ಕಿಂತ ಮುಂಚೆ? ಇದಕ್ಕಿಂತ ಮುಂಚೆ ಪಪ್ಪಾಯ ಹಾಕಿದ್ದೆ. ಎಲ್ಲಿ ಇದೇ ಹೊಲದಲ್ಲ? ಇದೇ ಹೊಲದಲ್ಲಿ ಹಾಕಿದ್ದೆ. ಮೊದಲು ಫಸ್ಟ್ ಹೇಳು, ಈ ಹೊಲ ಪಿತ್ರಾರ್ಜಿತ ಆಸ್ತಿನ ಇಲ್ಲ ನೀವು ತಗೊಂಡಿದ್ದ? ಇಲ್ಲ, ತಗೊಂಡಿದ್ದು. ಓಕೆ, ಎಷ್ಟು ಒಂದ್ ಎಕರೆ? 9,80,000 ಒಂದ್ ಎಕರೆಗೆ. ಓಕೆ, ಅಂದ್ರೆ ಇದು ಏರಿಯಾ ಕೊಂಚಗೇರಿ ಏರಿಯಾ ಬರುತ್ತಾ? ಕೊಂಚಗೇರಿ ಏರಿಯಾ. ಓಕೆ, ಎಷ್ಟು ವರ್ಷದಿಂದ ತಗೊಂಡಿದ್ವಲ್ಲ ನೀವು? 4 ವರ್ಷದಿಂದ ತಗೊಂಡಿದ್ದೆ. 4 ವರ್ಷದಿಂದ. ಒಳ್ಳೆ ಭೂಮಿ ಯಾವ ತರ ಭೂಮಿ ಇದು? ಇದು ಕಲ್ಲು ಮಿಶ್ರಿತ ಕೆಂಪು ಮಣ್ಣು. ಕಲ್ಲು ಮಿಶ್ರಿತ ಕೆಂಪು ಮಣ್ಣು. ಇದಕ್ಕೆ ಏನೇ ಹಾಕಿ ಸೆಟ್ ಆಗ್ಬಿಡುತ್ತೆ. ಓಕೆ, ನೀನು ಫಸ್ಟ್ ಮೊದಲಾಗಿ ಈ ನಿನ್ನ ಹೊಲ 2 ಎಕರೆ ಹೊಲ ತಗೊಂಡ್ಮಲ್ಲ, ಏನ್ ಆಗ್ಬೇಕಂತ ನಿನ್ ತಲೆಗ್ ಬಂತು? ಏನ್ ಮಾಡ್ಬೇಕಂತ ತಲೆಗ್ ಬಂತು ನಿಮಗೆ? ನಾರ್ಮಲ್ ಆಗಿ ಈಗ ರೈತರೆಲ್ಲ ಮಾಡ್ತಿದಾರಲ್ಲ, ಜೋಳ, ಮೆಕ್ಕೆಜೋಳ ಆ ತರದ ಬೆಳೆ ಹಾಕ್ಬೇಕಾಗಿತ್ತು. ನೀವ್ ಏನ್ ಹಾಕಿದಿರ ಡಿಫ್ರೆಂಟ್ ಆಗಿ? ಫಸ್ಟ್ ನಾನು ಹೊಲ ತಗೊಂಡ ನಂತರನೇ ಥಿಂಕ್ ಮಾಡಿದ್ದು ಏನಾದ್ರು ತೋಟಗಾರಿಕೆ ಮಾಡೋಣ ಅಂತ ಹೇಳ್ಬಿಟ್ಟು. ವೆರಿ ಗುಡ್. ನಮ್ ತಮ್ಮಂದು ನಂದು ಅದೇ ಆಸೆ ಇತ್ತು, ತೋಟಗಾರಿಕೆ ಮಾಡೋಣ, ಏನಾದ್ರು ವಿಭಿನ್ನವಾಗಿ ಮಾಡೋಣ ಅಂತ. ವೆರಿ ಗುಡ್, ವೆರಿ ಗುಡ್. ವಿಭಿನ್ನವಾಗಿ ನೀವೇನ್ ಮಾಡಿದಿರಾ? ವಿಭಿನ್ನವಾಗಿ ಅಂತೂ ಸ್ಟಾರ್ಟಿಂಗ್ 2 ವರ್ಷ ನಮ್ ಚಿಕ್ಕಪ್ಪನೇ ಮಾಡಿದ್ರು. ಓಕೆ, ನಮಗೆಲ್ಲ ಸ್ವಲ್ಪ ಫೈನಾನ್ಷಿಯಲ್ ಆಗಿ ಹೊಲ ತಗೊಂಡಾದ ನಂತರ ಸ್ಟೇಬಲ್ ಆಗಿರಕಲ್ಲ, ಸ್ವಲ್ಪ ತೋಟಗಾರಿಕೆ ಸಡನ್ ಆಗಿ ಮಾಡಿದ್ರೆ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು 2 ವರ್ಷ ಆದ ನಂತರ ಹೊಲದಲ್ಲಿ ಯಾವ ಬೆಳೆ ಹಾಕಿದ್ರಿ ಫಸ್ಟ್, ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಈಗ ನಾನು ಫಸ್ಟ್ ಪ್ರೈಮರಿ ಅಂತ ಹೇಳ್ಬಿಟ್ಟು ನಾನು ಲಿಂಬು ಹಾಕೋಣ ಅಂತ ಅನ್ಕೊಂಡಿದ್ದೀರಾ? ಓಕೆ, ನಿಂಬು ಯಾವ ಎಲ್ಲಿಂದ ಸಿಕ್ತು ನಿಮಗೆ ಸಸಿ? ಎಲ್ಲಿ ಸಿಕ್ತು? ಎಲ್ಲಿ ಹೋಗಿದ್ರಿ ನೀವು ನಿಂಬು ಸಸಿಗೋಸ್ಕರ? ನಿಂಬು ಸಸಿಗೋಸ್ಕರ ಸುಮಾರು ಕಡೆ ಎಲ್ಲ ನೋಡಿದೆ. ಬಿಜಾಪುರದಲ್ಲೇ ಸುಮಾರು ನರ್ಸರಿಯಲ್ಲೆಲ್ಲ ಹುಡ್ಕಾಡಿದೆ. ಅಂದ್ರೆ ಯೂಟ್ಯೂಬ್ ಅಲ್ಲೇ ನೋಡಿದ್ದು. ಯಾರ್ದು ಯೂಟ್ಯೂಬ್ ಚಾನಲ್? ಯೂಟ್ಯೂಬ್ ಚಾನಲ್ ನನಗೆ ಗೊತ್ತಿಲ್ಲ. ಆಕಸ್ಮಿಕವಾಗಿ ಫೇಸ್ಬುಕ್ ಅಥವಾ ಯೂಟ್ಯೂಬ್ ಅಲ್ಲಿ ಸಿಕ್ಕಿದೆ ನಮ್ಗೆ. ಯೂಟ್ಯೂಬ್ ಚಾನಲ್ ಅಲ್ಲೇ ಸಿಕ್ಕಿರೋದು, ನೋಡಿದ್ವಿ. ಓಕೆ, ಅದಾದ ನಂತರ ನಮಗ್ ಬೆಸ್ಟ್ ಅನ್ಸಿದ್ದು ಕೃಷಿ ಪಂಡಿತರಂತೇನೆ ಖ್ಯಾತಿ ಆಗಿದ್ದಾರೆ ಸಾವಯವ ಕೃಷಿಕರು. ಓಕೆ, ರಾಜಶೇಖರ್ ನಿಂಬರ್ಗಿ ಸರ್. ಓಕೆ, ಅವ್ರು ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಫೋನಲ್ಲಿ? ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಇದು ಏನ್ ಮಾಡುವ, ನಿಂಬು ಸಸಿ ಸಿಕ್ತತ್ ಅಂತ ಕೇಳಿದ್ರಿ ನೀವು? ಹೌದು. ಅವ್ರೇನಂದ್ರು? ಹೌದು, ನಿಂಬು ಸಸಿ ಸಿಗುತ್ತೆ ನೋಡಿ. ಲಿಂಬು ನಾನ್ ತಂದೆ, ಇದು ಕಾಗ್ಜಿ ವೆರೈಟಿ ಅಂತ ಹೇಳ್ಬಿಟ್ಟು. ಯಾವ್ದು? ಕಾಗ್ಜಿ, ಬಿಜಾಪುರ್ ಕಾಗ್ಜಿ ವೆರೈಟಿ. ಓಕೆ, ಇವರು ರಾಜಶೇಖರ್ ನಿಂಬರ್ಗಿ ಸರ್ ಅಂತ ಹೇಳ್ಬಿಟ್ಟು. ಓಕೆ, ಅವರು ನರ್ಸರಿಯಲ್ಲಿ ತಂದಿದ್ದೀನಿ ಬಿಜಾಪುರ್ ತಾಂಬದ ಹತ್ರ ಹೋಗಿ. ಎಷ್ಟು ವರ್ಷ ಆಯ್ತು ಗಿಡ ಇದು? 1 ವರ್ಷ ಆಯ್ತು. 1 ವರ್ಷ ಗಿಡ ಆಯ್ತು. ಓಕೆ, ಏನೇನು ಗೊಬ್ಬರ ಕೊಡ್ತೀರಾ? ಏನೇನು ಯಾವಾಗ ನಿಮ್ಗೆ ಹೆಂಗ್ ಐಡಿಯಾ ಗೊತ್ತಾಯ್ತದೆ ಎಷ್ಟು ಡಿಸ್ಟೆನ್ಸ್ ನ ಗಿಡ ಇಡ್ಬೇಕಂತ? ಸರ್, ಎಲ್ಲಾ ಮಾಹಿತಿ ಎಲ್ಲ ತಿಳ್ಕೊಂಡಿದ್ದು ರಾಜಶೇಖರ್ ನಿಂಬರ್ಗಿ ಸರ್ ಅವರು
ತೋಟಕ್ಕೆ ವಿಸಿಟ್ ಮಾಡಿದ ನಂತರ ಯೂಟ್ಯೂಬ್ ಅಲ್ಲಿ ನಮ್ ಜಾಸ್ತಿ ನೋಡಿರೋದು. ಓಕೆ. ಒಂದು ಆಸೆ ಇತ್ತು, ಓಕೆ. ತೋಟಗಾರಿಕೆ ಟೈಪ್ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಒಂದ್ 2 ಎಕರೆ ಹೊಲ ತಗೊಂಡ. ನಿಮ್ಮ ಭಾಗದಲ್ಲಿ ಅಥವಾ ನಿಮ್ಮ ಕೊಂಚೇರಿ ಗ್ರಾಮದಲ್ಲಿ ಈ ತರ ಒಂದು ನಿಂಬು ಯಾರಾದ್ರೂ ಟ್ರೈ ಮಾಡಿದಾರ? ಇಲ್ಲ, ನಿಂಬು ಟ್ರೈ ಮಾಡಿಲ್ಲ. ಸುಮಾರು ಡ್ರ್ಯಾಗನ್ ಮಾಡಿದ್ದಾರೆ, ಪಪ್ಪಾಯಿ ಬೆಳಿತಾ ಇದ್ದಾರೆ, ದಾಳಿಂಬೆ ಬೆಳಿತಾ ಇದ್ದಾರೆ. ಆದ್ರೆ ನಿಂಬು ಯಾರು ಟ್ರೈ ಮಾಡಿಲ್ಲ. ನಾನು ಹೊಸದಾಗಿ ಏನಾದ್ರು ಇರ್ಲಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದು. ಬೇಸಿಕಲಿ ಬಿಜಾಪುರದಲ್ಲಿ ಜಾಸ್ತಿ ಬರೋದು ಕಪ್ಪು ಮಣ್ಣು, ಅದು ನಿಮಗೆ ಗೊತ್ತಿದೆ. ಈ ನಮ್ಮ ನೀವು ಇಲ್ಲಿ ನಿಮ್ದು ಯಾವ ಮಣ್ಣಿನ ಇದೆ? ಇಲ್ಲಿ ಯಾವ ಮಣ್ಣಿನ ಇದೆ? ಇದು ಆಕ್ಚುಲಿ ನಮ್ದು ಕಲ್ಲು ಮಿಶ್ರಿತ, ಮರಳು ಮಿಶ್ರಿತ ಮಣ್ಣು. ಮರಳು ಮಿಶ್ರಿತ ಕೆಂಪು ಮಣ್ಣು. ಕೆಂಪು ಮಣ್ಣು. ಈ ಮಣ್ಣು ಏನಂತಂದ್ರೆ ಯಾವುದೇ ಬೆಳೆ ಹಾಕಿದ್ರು ಸೆಟ್ ಆಗ್ಬಿಡುತ್ತೆ. ಓಕೆ. ಇದೇ ಬೆಳೆ ಸ್ಪೆಸಿಫಿಕ್ ಬೆಳೆ ಅಂತ ಏನಿಲ್ಲ. ಓಕೆ. ಓಕೆನಾ? ಓಕೆ. ಅದಕ್ಕೋಸ್ಕರ ನಿಂಬು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದೀವಿ. ಚೆನ್ನಾಗಿ ಕೂತಿದೆ, 1 ವರ್ಷಕ್ಕೆ ಇಷ್ಟು ರೀತಿಯಾಗ ಚೆನ್ನಾಗಿ ಬೆಳೆದಿದೆ. ನಾವು ಎಲ್ಲ ಸಸಿ ಕೊಟ್ಟವ್ರ ಹತ್ರ ಎಲ್ಲ ಮಾತಾಡಿದೀವಿ. ಮಾತಾಡಿ ಅವ್ರಿಗೆ ಫೋಟೋ ವಿಡಿಯೋಸ್ ಎಲ್ಲ ಕಳ್ಸಿದೀವಿ. ರಾಜಶೇಖರ್ ನಿಂಬರ್ಗಿ ಸರ್ ಮತ್ತೆ ಅವ್ರ ಮಗ ಬಸವರಾಜ್ ನಿಂಬರ್ಗಿ ಅಂತ ಹೇಳಿ ಅವರ ಮಾರ್ಗದರ್ಶನದಿಂದ ಮಾಡ್ತಾ ಇದೀವಿ. ಮಾಡಿದಾದ ನಂತರ ಚೆನ್ನಾಗಿ ಬಂದಿದೆ. ಎಷ್ಟು ₹1 ರೇಟ್? ಆಕ್ಚುಲಿ 2 ರೀತಿಯಲ್ಲಿ ಬೆಳೆದಿದ್ರು ಅವರು. ನರ್ಸರಿಯಲ್ಲಿ ಬೆಳೆದಿರೋದು ₹120 ಹೇಳ್ತಾ ಇದ್ರು. ನಾರ್ಮಲ್ ಆಗಿ ಈ ಮಡಿ ಮಾಡ್ಬಿಟ್ಟು ನಾವು ಕೊತ್ತಂಬರಿ ಎಲ್ಲ ಪಲ್ಯಗಳೆಲ್ಲ ಮಡಿ ಮಾಡಿದ್ವಲ್ಲ, ಆ ರೀತಿ ಹಾಕಿದ್ರು ಇವರು. ಅದು ₹30 ಒಂದು ಸಸಿ ಇತ್ತು. ₹30 ಒಂದು ಸಸಿ ತಗೊಂಡ್ಬಂದಿರೋದು. ಹೌದೌದು. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಇವ್ರು ನಮ್ ಸ್ನೇಹಿತರು, ಇವರು ಕೂಡ ಜಿಂದಾಲ್ ಕಂಪನಿಯಲ್ಲಿ ಕೆಲಸ ಮಾಡ್ಕಂತಾನೆ ಈ ರೀತಿ ಮಾಡ್ತಿದ್ದಾರೆ. ಇವರಿಗೆ ಒಂದು ದೊಡ್ಡ ಮಟ್ಟದ ಯಶಸ್ಸು ಸಿಗ್ಲಿ ಮತ್ತು ಚೆನ್ನಾಗಿ ಬೆಳ್ಳಿ ಅಂತ ಒಂದ್ ಮೊದ್ಲೇ ಹೇಳ್ತಾ ಇದೀನಿ. ಓಕೆ. ಇನ್ನು ಇದ್ರ ಮಾಹಿತಿ ನೀವು ಏನಾದ್ರು ಮಾಡ್ತಾ ಇದ್ದೀರಿ? ಇದನ್ನೆಲ್ಲ ನಾವು ಇದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇದೀವಿ ಹೊಲ ಎಲ್ಲ. ಓಕೆ. ಪಾರ್ಟ್ನರ್ಶಿಪ್ ಅಂದ್ರೆ ಏನದು? ಅದ್ರ ಮಾಡಿದ್ರೆ ಪಾರ್ಟ್ನರ್ಶಿಪ್ ಮತ್ತಿಂಗ್ ಬಟ್ ಸಾಗುವಳಿ ಗುತ್ತಿಗೆ ಟೈಪ್. ಅವನು ನಾನು ಇಬ್ರು ಮಾಡ್ತಾ ಇದ್ವಿ. ಬಸವರಾಜ್ ಅಂತ ನಮ್ಮ ತಮ್ಮನ ಫ್ರೆಂಡ್ ಅವನು. ಓಕೆ. ಅವ್ರ ರೆಗ್ಯುಲರ್ ಆಗಿ ಅವನಿಗೆಲ್ಲ ಬೆಳೆ ಬೆಳಿತಾ ಇದೀವಿ ಇಬ್ರು. ಓಕೆ. ರೆಗ್ಯುಲರ್ ಕ್ರಾಪ್ಸ್ ಎಲ್ಲ ಇಬ್ರು ತಗೋತಾ ಇದೀವಿ. ಈಗ ನಿಮ್ದು ನೀವು ಬೆಳೆಸಿದ ಉದ್ದೇಶ ಏನಂದ್ರೆ, ನಾನು ಒಂದು ವಿಭಿನ್ನತೆ ಹಾದಿಯಲ್ಲಿ ಹೋಗ್ಬೇಕು, ನಾನು ತೋಟಗಾರಿಕೆಯಲ್ಲಿ ಮತ್ತು ಮಿಶ್ರ ಬೆಳೆಯಲ್ಲಿ ನಾನು ಉತ್ತಮವಾಗಿ ಏನೋ ಒಂದು ನಾನು ಗಳಿಸ್ಬೇಕು, ಏನೋ ಒಂದು ತೋರಿಸ್ಬೇಕು ನಮ್ ಕಡೆ ರೈತರಿಗೆ ಅಂತ ಹೇಳಿ ನೀವು ಮಾದರಿಯಾಗಿ ಬೆಳೆಸ್ಬೇಕಂತ ಅನ್ಕೊಂಡಿದ್ದೀರಾ? ಹೇಳ್ರಿ. ಎರಡು ವೆರೈಟಿ ಇದೆ. ಒಂದು ನರ್ಸರಿಯಲ್ಲಿ ಬೆಳೆದಿರೋದು. ಓಕೆ. ಅದು ಎಲ್ಲ ಆರ್ಗಾನಿಕ್ ನರ್ಸರಿ ಅಂತಂದ್ರೆ ಅದಕ್ಕೂ ಎಲ್ಲ ಗ್ರೀನ್ ನರ್ಸರಿ ಶೆಡ್ ಇರುತ್ತೆ. ವಾಟರ್ ಕೊಡ್ತಾರೆ. ಆ ತರ ಸ್ಪೆಷಲ್ ಕೇರ್ ಆಗಿ ಸ್ಪೆಷಲ್ ಟೇಕ್ ಕೇರ್ ತಗೊಂಡು ಬೆಳೆದಿರೋ ಸಸಿ. ಇನ್ನೊಂದು ಮಡಿ ವ್ಯವಸ್ಥೆ ಮಾಡ್ತಾರೆ. ಮಡಿ ವ್ಯವಸ್ಥೆ ಮಾಡ್ಬಿಟ್ಟು ಅದ್ರಲ್ಲಿ ಬೀಜ ಚೆಲ್ಬಿಟ್ಟು ಬೆಳೆದಿರೋದು. ಓಕೆ. ನಾನು ಹೇಳಿ. ಅದ್ರಲ್ಲಿ ನಾನು ತಂದಿರೋದು ಸೆಲೆಕ್ಟ್ ಮಾಡಿದ್ದು ಮಡಿ ವ್ಯವಸ್ಥೆಯಲ್ಲಿ ಮಾಡಿರೋದು. ಓಕೆ. ರೀಸನ್ ಯಾಕಂತಂದ್ರೆ ನನಗೆ ಅದು ಬೇರೆ ಆಳವಾಗಿ ಹೋಗಿರುತ್ತೆ. ಓಕೆ. ಭೂಮಿ ಸಂಪರ್ಕ ಇರುತ್ತೆ ಬೇರೆಗೆ. ಓಕೆ. ಅದಕ್ಕೋಸ್ಕರ ಅದಕ್ಕೊಂದಿದ್ದು. ಅದಾದ್ಮೇಲೆ ಪಾಕೆಟ್ ಅಲ್ಲಿ ಇರೋದಾಯ್ತದ್ರಿಗೆ ಆ ಪಾಕೆಟ್ ಅಲ್ಲಿ ಬೇರೆಲ್ಲ ಅಲ್ಲೇ ಸುಳಿದು ಅದಾದ ನಂತರ ಎಲ್ಲ ಒಂದ್ ರೀತಿಯಾಗಿ ನೆರಳಲ್ಲಿ ಬೆಳೆದಿರೋಂತ ಗಿಡ. ಹೌದು. ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರಲ್ಲ. ಹೌದೌದು. ಅದಕ್ಕೋಸ್ಕರ ಅದು ತರಲಿಲ್ಲ. ಅದನ್ನು ರೇಟ್ ಜಾಸ್ತಿ ಇತ್ತು. ₹120 ಒಂದು ಸಸಿ ಇಲ್ಲ. ₹120 ಸಸಿ ಯಾವ್ದು? ನರ್ಸರಿಯಲ್ಲಿ ಬೆಳೆದಿರೋ ಅಂತ. ಓಕೆ. ಯಾಕಂದ್ರೆ ಅದಕ್ಕೆ ಸ್ಪೆಷಲ್ ಟೇಕ್ ಕೇರ್ ಮಾಡೋದು. ಹೌದು, ಸತ್ಯ. ಅದೇ ಮಾತು. ₹120. ಇದು ಮಡಿ ವ್ಯವಸ್ಥೆಯಲ್ಲಿ ಮಾಡಿರೋದು ₹30 ಒಂದು ಸಸಿ ಕೊಟ್ರು. ₹30 ಒಂದು ಸಸಿ ಕೊಟ್ರು. ನಿಮಗೆ ಅನಿಸುತ್ತಾ ಅದು ಬಿಜಾಪುರ ಸೈಡ್ ಅಲ್ಲಿ ಅದು ಕಪ್ಪು ಮಣ್ಣು ಈ ಮಣ್ಣಿಗೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ ಅವ್ರ ಹತ್ರನೇ ಮಾಹಿತಿ ತಗೊಂಡ್ರೆ ನೀವು? ಇಲ್ಲ, ಈ ಮಣ್ಣಿಗೆ ವ್ಯತ್ಯಾಸ ಆಗಲ್ಲ. ಇದು ಮೇನ್ ಆಗಿ ಬಿಸಿಲು ನಾಡಿಗೆ ಬೆಳೆಯುವಂತ ನಿಂಬು ಇದು. ಬಿಸಿಲು ನಾಡಿಗೆ ಬಿಜಾಪುರ, ನಮ್ ಬಳ್ಳಾರಿ ಎಲ್ಲ ಬಿಸಿಲು ನಾಡುಗಳ. ಹೌದೌದು. ಅದಕ್ಕೋಸ್ಕರನೇ ಸೆಟ್ ಆಗುತ್ತೆ. ಈ ಮಣ್ಣಿನಗೂ ಕೆಂಪು ಮಣ್ಣು ಕಪ್ಪು ಮಣ್ಣು ಅನ್ನೋದಕ್ಕಿಂತ ಈ ನಮ್ ಕಲ್ಲು ಮಿಶ್ರಿತ ಕೆಂಪು ಮಣ್ಣಿಗೆ ಯಾವುದೇ ಬೆಳೆ ಹಾಕಿದ್ರು ಸೆಟ್ ಆಗ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಓಕೆ. ಈಗ ಮಿಶ್ರ ಬೆಳೆ ತೋಟಗಾರಿಕೆ ಮತ್ತೆ ಸಾವಯವ ಮಾಡಿದೀರಾ? ಸಾವಯವ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಸಣ್ಣ ಪುಟ್ಟ ನೋಡ್ತಾ ಇದ್ದೇನೆ. ಅದೇ ದಾರಿಲಿ ನಡೆಯೋಣ ಅಂತ. ಮಿಶ್ರ ಬೆಳೆ ಅಂದ್ರೆ ಯಾವ ಬೆಳೆ ಹಾಕಿದ್ದೀರಾ ಫಸ್ಟ್ ಮೊದಲಾಗಿ ನಿಮ್ ಹೊಲದಲ್ಲಿ? ಫಸ್ಟ್ ನಾವು ಹೋದ ವರ್ಷ ನಾನು ಜೂನ್ 16ಕ್ಕೆ ಇಟ್ಟಿದ್ದು. ಓಕೆ. ಲಿಂಬು. ಓಕೆ. ಲಿಂಬು ಅದಾದ ನಂತರ ಸೆಂಟ್ರಲ್ ಎಲ್ಲ ಗ್ಯಾಪ್ ಆಯ್ತು. ಓಕೆ. ನಾನು ಹಾಕಿರೋದು ಈಗ 20ರಿಂದ 18, 20 ಡಿಸ್ಟೆನ್ಸ್. ಗಿಡದಿಂದ ಗಿಡಕ್ಕೆ 20. ಗಿಡದಿಂದ ಗಿಡಕ್ಕೆ 20. ಸಾಲಿಂದ ಸಾಲಿಗೆ 18 ಅಡಿ.
ಓಕೆ, ಇದೆಲ್ಲ ಮಾಹಿತಿ ಎಲ್ಲ ಅವರೇ ಕೊಟ್ಟಿದ್ದಾರೆ. ಹೌದು, ಅವರು ಇನ್ನು ಜಾಸ್ತಿ ಇಡಕ್ ಹೇಳಿದ್ರು. ಓಕೆ, ನನ್ನದು ಸ್ವಲ್ಪ ಹೊಲ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಕೂರ್ಸೋಣ ಅಂತ ಹೇಳ್ಬಿಟ್ಟು ಓಕೆ 20-18 ಇಟ್ಟೆ. ಈಗ ನಿಂಬು ಅಂದ್ರೆ ಇದು ನಿಂಬುನಲ್ಲಿ ಕೂಡ ತುಂಬಾ ತರದ ಏನಾದ್ರು ವೆರೈಟಿ ಬರುತ್ತಾ ತಳಿ? ಹೌದು, ನಿಂಬುವಲ್ಲಿ ಸುಮಾರು ವೆರೈಟಿ ಬರುತ್ತೆ. ಕಾಗಜಿ ಬರುತ್ತೆ, ಬಾಲಾಜಿ ಬರುತ್ತೆ, ಸಾಯಿ ಶರಬತ್ತೆ, ಪುಲೇಶ್ವರ ಬತ್ತೆ, ಗಜ ನಿಂಬೆ. ಫುಲ್ ರಿಸರ್ಚ್ ಮಾಡ್ಬಿಟ್ಟಿದ್ರಿ ಇದರಲ್ಲಿ ನೀವು. ಇರ್ಬೇಕಂತ ಟ್ರೈ ಮಾಡಿದ್ವಿ, ಅದೆಲ್ಲ ಮಾಹಿತಿ ತಿಳ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಇಷ್ಟೆಲ್ಲ ವೆರೈಟಿ. ಬೇಸಿಕಲ್ ಆಗಿ ನೀವು ರೈತರಾ ಏನಾದ್ರು ಏನೋ ಬೇರೆ ಕೆಲಸ ಮಾಡ್ತಿದ್ದೀರಾ? ಹೌದು, ನಾವೆಲ್ಲ ರೈತರು ಅಂತಂದ್ರೆ ನಮ್ಮ ತಂದೆ ರೈತ. ಓಕೆ, ಸರಿನಾ? ಓಕೆ, ಅವ್ರ ಈ ಕೆಲಸ ಮಾಡ್ತೀರಾ? ಹೊಲದಲ್ಲೇ ಕೆಲಸ ಮಾಡ್ತೀರಾ? ಇಲ್ಲ, ಮತ್ತೆ ಜಿಂದಾಲಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. JSW ಎಂಪ್ಲಾಯಿ ನೀವು? ಹೌದು. ಓಕೆ, JSW ಕೆಲಸ ಮಾಡ್ಕೊಂಡು ಮತ್ತೆ ಒಬ್ಬರನ್ನ ನಿಮ್ ಜೊತೆ ಕೂಡಿಸ್ಕೊಂಡು ಪಾರ್ಟ್ನರ್ಶಿಪ್ ಮಾಡ್ತಾ ಒಬ್ಬರಿಂದ ಮೇಂಟೆನೆನ್ಸ್ ಮಾಡಕ್ ಆಗೋದಿಲ್ಲ. ಇಷ್ಟೊತ್ತು ಇಲ್ಲೇ ಇದ್ದ ಅವನು ಹೋಗಿದ್ದಾನೆ ಎಂಬಸವ ಅಂತ ಹೇಳ್ಬಿಟ್ಟು ನಮ್ಮ ತಮ್ಮನ ಫ್ರೆಂಡ್. ಓಕೆ, ಅವ್ರ ಜೊತೆ ಕೂಡ್ಕೊಂಡು ನೀವು ಮಾಡ್ತಾ ಇದ್ದೀರಾ? ಓಕೆ, ಇದೇ ತಳಿ ನಿಮಗೆ ಇವಾಗ ಮಾರ್ಕ್ಬೇಕಂತ ನಿಮ್ಗೆ ಹೆಂಗ್ ಅನಿಸ್ತು? ಯಾವ ತಳಿ ನೀವು ಹಾಕಿರೋದು ಫಸ್ಟ್? ಈಗ ನಾವು ಕಾಗ್ಜಿ ಹಾಕಿದೀವಿ. ಕಾಗ್ಜಿ. ಓಕೆ, ಬಿಜಾಪುರ ಸ್ಪೆಷಲ್. ಈಗ 1 ವರ್ಷ ಆಗಿದೆಯಾ ನೀವು ಹಾಕಿ? 1 ವರ್ಷ ಆಯ್ತು. ಒಂದು ಬೆಳೆ ಬಂದ್ಬಿಟ್ಟು ಲಿಂಬುನೆ. ಓಕೆ, ಈಗ ನಾನು ಸಾಲಿಂದ ಸಾಲಿಗೆ 18 ಅಡಿ ಇಟ್ಟಿದ್ದೀನಿ. ಗಿಡದಿಂದ ಗಿಡಕ್ಕೆ 20 ಅಡಿ ಇಟ್ಟಿದ್ದೀನಿ. ಓಕೆ, ಈ ಗಿಡದಿಂದ ಈಗ ಹಿಂದ್ಗಡೆ ಗಿಡ ಕಾಣ್ತಿದೆಯಲ್ಲ, ಆ ಗಿಡ ಅಲ್ಲಿಂದ ಅಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ? ಆ ಗಿಡದಿಂದ ಈ ಗಿಡಕ್ಕೆ 20 ಅಡಿ ಇದೆ. ಓಕೆ, ಈ ಗಿಡದಿಂದ ಈ ಗಿಡಕ್ಕೆ 19 ಅಡಿ ಇದೆ. ಓಕೆ, ಈ ಗಿಡದಿಂದ ಈ ಗಿಡಕ್ಕೆ 19 ಅಡಿ. ಇದೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದೆಲ್ಲ ನಿಮಗೆ ಬಸವರಾಜ್ ಸರ್? ರಾಜಶೇಖರ್ ನಿಂಬರ್ಗಿ ಸರ್. ರಾಜಶೇಖರ್ ನಿಂಬರ್ಗಿ ಸರ್. ಓಕೆ, ಅವರು ಏನಾದ್ರು ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆದಲ್ಲಿ ಏನಾದ್ರು ಕೆಲಸ ಮಾಡ್ತಿದಾರ ಇಲ್ಲ ಅಥವಾ ಅವರು ಈ ತರ ಪ್ರಯೋಗಗಳು ಮಾಡ್ತಾನೆ ಇದಾರ? ಇಲ್ಲ, ಅವರು ಸಾವಯವ ಕೃಷಿಕರ. ಅವರು ಸಾವಯವ ಅಂದ್ರೆ ಆರ್ಗಾನಿಕ್ ಆಗಿ ಬೆಳೀತಾ ಇದ್ದಾರೆ. ಎಲ್ಲ ಅವರೆಲ್ಲ ಬೆಳೀತಕ್ಕಂಥದ್ದೆಲ್ಲ ಆರ್ಗಾನಿಕ್, ಪ್ರತಿಯೊಂದು ಆರ್ಗಾನಿಕ್ ಆಗಿ ಬೆಳೀತಾರೆ. ನೀವು ನೋಡ್ಬೋದು, ರಾಜಶೇಖರ್ ನಿಂಬರ್ಗಿ ಅಂತಂದ್ರೆ ಕೃಷಿ ಪಂಡಿತರು ಅಂತಾನೆ ಖ್ಯಾತಿ ಪಡೆದಿದ್ದಾರೆ ಅವರು. ಓಕೆ, ಅವ್ರ ಹತ್ರಿಂದ ಸಸಿ ಎಲ್ಲ ಮಹಾರಾಷ್ಟ್ರ, ಸುಮಾರು ಕಡೆ ಎಲ್ಲ ಮಹಾರಾಷ್ಟ್ರಕ್ಕೆ ಹೋಗುತ್ತೆ, ನಮ್ಮ ಬಳ್ಳಾರಿ ಕಡೆ ಹೋಗುತ್ತೆ, ಕರ್ನಾಟಕದಾದ್ಯಂತನೂ ಅವ್ರ ಹತ್ರ ಅತ್ಯಂತ ಪ್ರಖ್ಯಾತಿ ಪಡೆದವರು ಹಾಗೂ ಅವ್ರ ಹತ್ರನೇ ಸಸಿ ಹೆಚ್ಚಾಗಿ ತಗೋತಾ ಇದ್ದಾರೆ. ಓಕೆ, ನೀವು ಈಗ ನಿಂಬೆವನ್ನ ನೀವು ಬೆಳೀತಿದ್ದೀರಲ್ಲ, ನೀವು ಕೂಡ ಸಾವಯವ ಪದ್ಧತಿನ ನೀವು ಅಳವಡಿಸಿಕೊಂಡಿದ್ದೀರಾ ಇಲ್ವಾ? ನಾನು ಸಾವಯವದಲ್ಲೇ ಬೆಳಿಬೇಕಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಅದಕ್ಕೋಸ್ಕರನೇ ನಾನು ಈಗ ನಿಂಬು ಯಂತ್ರ ಅಂದ್ರೆ ಕಾಡಿನ ವ್ಯವಸ್ಥೆಗೆ ಬೆಳೀತಕ್ಕಂಥ ಬೆಳೆ. ಹೌದು, ಅದಕ್ಕೆ ಪೂರಕವಾಗುವಂತೆ ನಾನು ಇದು ಹಾಕಿದ್ದೀನಿ, ನುಗ್ಗೆ ಹಾಕಿದ್ದೀರಾ? ಓಕೆ, ವೆರಿ ಗುಡ್. ಮತ್ತೆ ಈ ಮಿಡ್ಲಲ್ಲಿ ಏನು ಖಾಲಿ ಇರುತ್ತಲ್ಲ ಜಾಗ, ಈ ಖಾಲಿ ಜಾಗಕ್ಕೆಲ್ಲ ಮತ್ತೆ ಹಾಗೆ ಬಿಟ್ಟೆಲ್ಲ ಕಳೆ ಎಲ್ಲ ಬೆಳೆಯುತ್ತೆ. ಅದು ಯಾವ ಬೆಳೆ ಇದು? ಕ್ಯಾಬೇಜ್ ಹಾಕಿದ್ದೀವಿ. ಕ್ಯಾಬೇಜ್ ಅಂದ್ರೆ ಹೂಕೋಸು ಗಡ್ಡೆನ? ಹೂಕೋಸು. ಓಕೆ, ವರ್ಷದಲ್ಲಿ ಗಿಡ ಬಂದಿದೆ, ಚೆನ್ನಾಗಿ ಬಂದಿದೆ. ಯಾವ ಒಂದು ಸಸಿ ಕೂಡ ಹೋಗಿಲ್ಲ? ಇಲ್ಲ, ಇಡ್ಬೇಕಾದ್ರೆ ಸಣ್ಣ ಪುಟ್ಟ ಹೋಗಿದೆ, 1-2 ಹೋಗಿದಾವೆ. ಓಕೆ, ನಾನು ಒಂದು 220ಗೆ ಹೇಳಿದ್ದೆ ನಾನು ರಾಜಶೇಖರ್ ಸರ್ ಹತ್ರ. ಅವ್ರು ಇರ್ಲಿ ಸ್ವಲ್ಪ ಜಾಸ್ತಿ ತಗೊಂಡೋಗಿ ಅಂತ ಹೇಳ್ಬಿಟ್ಟು 220 ಸಸಿಗೆ ದುಡ್ಡು ತಗೊಂಡಿದ್ದು. ಆದ್ರೆ 250 ಸಸಿ ಕಳಿಸಿದ್ರು ಅವರು. ಸರಿನಾ? ಸ್ಟಾರ್ಟಿಂಗ್ ಅಲ್ಲಿ 1-2 ಹೋದ್ವು. ಅದಾದ ಸ್ವಲ್ಪ 3-4. ಅಲ್ಲಿಂದ ಟ್ರಾನ್ಸ್ಪೋರ್ಟೇಶನ್ ಹೆಂಗ್ ಮಾಡಿದ್ರಿ ನೀವು? ಟ್ರಾನ್ಸ್ಪೋರ್ಟೇಶನ್ ಗೌರ್ಮೆಂಟ್ ವೆಹಿಕಲ್ ಅಲ್ಲೇ ಬಸ್ಸಲ್ಲೇ ತಂದಿದ್ದು. ಓಕೆ, ಬಿಜಾಪುರದಿಂದ ನೀವು ಹೆಂಗ್ ತರಿಸಿದ್ರಿ? ಹೆಂಗ್ ಟ್ರಾನ್ಸ್ಪೋರ್ಟೇಶನ್ ಮಾಡಿದ್ರಿ ಸಸಿಗಳನ್ನ? ಬಿಜಾಪುರದಲ್ಲಿ ಲಾಸ್ಟ್ ಟೈಮ್ ಸಸಿ ನೋಡಕ್ಕೋಸ್ಕರನೇ ನಾನು ಹೋಗಿದ್ದೆ, ನರ್ಸರಿ ನೋಡಕ್ ಹೋಗಿದ್ದೆ. ಹೋಗಿದ್ದ ಟೈಮ್ ಅಲ್ಲಿ ನಾನು ಅಲ್ಲೇ ಗೌರ್ಮೆಂಟ್ ಬಸ್ ಸ್ಟಾಂಡ್ ಅಲ್ಲಿ ಬಸ್ಗಳು ವಿಚಾರಿಸಿದೆ. ಬಿಜಾಪುರದಿಂದ ರಾತ್ರಿ 10ವರೆಗೆ ಡೈರೆಕ್ಟ್ ಆಗಿ ಸುರೂಪಾಗಿ ಒಂದು ಬಸ್ ಇದೆ. ಬಸ್ಸಲ್ಲಿ ನಾನು ಆಕ್ಚುಲಿ ಅವತ್ತು ಹೋಗಿದ್ದಾದ ನಂತರ ರಿಟರ್ನ್ ಬಂದಿದ್ದು ಅದೇ ಬಸ್ಸಲ್ಲಿ. ಬರ್ಬೇಕಾದ್ರೆ ಕಂಡಕ್ಟರ್ ಹತ್ರ ಮಾತಾಡ್ಕೊಂಡು ಈ ತರ ಸಸಿ ಟ್ರಾನ್ಸ್ಪೋರ್ಟೇಶನ್ ಮಾಡ್ಕೊಡ್ತೀರಾ ಅಂತಂದ್ರೆ, ಹೌದು, ಲಗೇಜ್ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಹಾಕಿದ್ರೆ ನಾನು ತಗೊಂಡ್ ಕೊಡ್ತೀನಿ ಅಂತ ಹೇಳಿದ್ರು. ಎಷ್ಟು ಗಂಟೆ ಅದು ಜರ್ನಿ ಆಯ್ತದು? 12 ಅವರ್ಸ್ ಜರ್ನಲ್ಲಿ ಅದು ನೀವು ಸಸಿ ಕಿತ್ತಿರ್ತಾರ, ಅವ್ರು ಕಿತ್ತಿ ಕಳಿಸಿರ್ತಾರ ಪ್ಯಾಕ್ ಮಾಡಿ, ಅದ್ರಲ್ಲಿ ಬಂದು ಇಟ್ಟರೆ ಏನು ಪ್ರಾಬ್ಲಮ್ ಆಗಲ್ಲ? ಸಮಸ್ಯೆ ಇಲ್ಲ. ಎಷ್ಟು ಒಂದ್ 12 ತಾಸು ಬಿಟ್ರು ಕೂಡ ಆಮೇಲೆ ಹಚ್ಚಿದ್ರು ಕೂಡ ಏನು ಪ್ರಾಬ್ಲಮ್ ಆಗಿಲ್ಲ? ತೊಂದ್ರೆ ಏನಾಗಿಲ್ಲ. ಓಕೆ, ಇದೇ ಕಾಗ್ಜಿ ತಾನೆ? ಹೌದು, ಕಾಗ್ಜಿನೇ ಇಡ್ಬೇಕಂತ ನಿಮ್ಗೆ ಯಾಕೆ ಅನಿಸ್ತು? ಕಾಗ್ಜಿ ಅಂತಂದ್ರೆ ಒಂದು ಜವಾರಿ ತಳಿ ಒಂದು. ಅದಾದ ನಂತರ ಇದಕ್ಕೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ಒಂದು ಟ್ಯಾಗ್ ಸಿಕ್ಕಿದೆ. ಹೈಟ್ ಇನ್ನ ಎಷ್ಟು ಹೋಗ್ಬೋದು?
ಸುಮಾರು ಈಗ ನಾನೇನು ಈಗ 20 18 ಏನು ಮಾಡಿದ್ದೇನಲ್ಲ, ಹೌದು, ಆ ಸರೌಂಡಿಂಗ್ ಎಲ್ಲ ಕವರ್ ಆಗುತ್ತೆ ಇದು. ಓಕೆ. ಈಗಿನ ಒಂದ್ ವರ್ಷದ ಗಿಡ ಇನ್ನು ಈ ಮಟ್ಟಿಗೆ ಬೆಳೆದಿದೆ. ಎಲ್ಲ ಬ್ರಾಂಚಸ್ ಎಲ್ಲ ಬರ್ತವೆ. ಬ್ರಾಂಚಸ್ ಬಂದಾದ್ಮೇಲೆ ಕವರ್ ಆಗುತ್ತೆ. ಓಕೆ, ಕವರ್ ಆಗುತ್ತೆ. ಕವರ್. ಇನ್ನು ಎಷ್ಟು ವರ್ಷದಲ್ಲಿ ಇದು ನಿಮ್ಗೂ ಬೆಳೆ ನಿಮ್ ಕೈ ಸಿಗುತ್ತೆ? ನಮಗೆ ಅವರು ಸಸಿ ಕೊಡ್ಬೇಕಾದ್ರೆ 3 ವರ್ಷ ವೇಟ್ ಮಾಡ್ಬೇಕಂತ ಹೇಳಿದ್ರು. ನಾನು ಇವ್ರಿಗೆಲ್ಲ ಫೋಟೋ ಎಲ್ಲ ಹಾಕಿದಾದ ನಂತರ ನೆಕ್ಸ್ಟ್ ಇಯರ್ ಸಣ್ಣ ಮಟ್ಟದ ಕಾಯಿ ಬಿಡ್ಬೋದು ಅಂತ ಸಣ್ಣ ಪುಟ್ಟ ಕಾಯಿ ಬಿಡ್ಬೋದು ಅಂತ ಹೇಳಿದ್ದಾರೆ. ಸ್ವಲ್ಪ ಪ್ರಮಾಣದ ಕಾಯಿ ಬಿಡ್ಬೋದು ಅಂತ ಹೇಳಿದ್ದಾರೆ. ಓಕೆ. ಈಗ ನೀವು ಈಗ ಗಿಡಕ್ಕೆ ಏನೇನು ನೀವು ಫಲ ಕೊಡ್ತಿದ್ರ? ಯಾವ ತರ ಗೊಬ್ಬರ ಕೊಡ್ತಿದ್ದೀರಾ ನೀವು? ಯಾವ ತರ ಏನಾದ್ರು ನೀವೇನಾದ್ರು ಸ್ಪ್ರೇ ಮಾಡಿದಿರಾ? ಯಾವ್ದಾದ್ರು ಕೆಮಿಕಲ್ಸ್? ಎಂಡೆ ಗೊಬ್ಬರ ಕೊಟ್ಟಿದ್ದೇನೆ. ಎಂಡೆ ಗೊಬ್ಬರ ಕೊಟ್ಟಿದ್ದೇನೆ. ಇಂಡಿವಿಜುವಲ್ ಗಿಡಕ್ಕೆ ಕೊಟ್ಟಿದ್ರೆ ಇಲ್ಲ ಮುಂಚೆನೆ ನೀವು ಆಗ್ಲೇ ಎಲ್ಲ ಇಲ್ಲ ಸ್ಪ್ರೆಡ್ ಮಾಡಿದ್ರ? ಸಸಿ ನಾಟಿ ಮಾಡ್ಬೇಕಾದ್ರೇನೆ ಎರೆಹುಳ ಗೊಬ್ಬರ ಕೊಟ್ಟಿದ್ದೆ, ಹಿಂಡಿ ಕೊಟ್ಟಿದ್ದೆ. ಓಕೆ. ಅದನ್ನೆಲ್ಲ ಒಂದು ದಿನ ಮಿಕ್ಸ್ ಅಪ್ ಮಾಡ್ಬಿಟ್ಟು, ಓಕೆ, ನೆಕ್ಸ್ಟ್ ಡೇ ಬಂದ್ಬಿಟ್ಟು ಸಸಿ ಗಿಡ ನಾಟಿ ಮಾಡ್ಬೇಕಾದ್ರೇನೆ ಕುಡಿಯಲ್ಲೇ ಹಾಕ್ಬಿಟ್ಟು, ಓಕೆ, ಆಮೇಲೆ ಬರ್ತಾ ನಂತರ 3 ತಿಂಗಳಾದ ನಂತರ ಮತ್ತೆ ಎಣ್ಣೆ ಗೊಬ್ಬರ ಕೊಟ್ಟಿದ್ದೆ. ಎಣ್ಣೆ ಗೊಬ್ಬರ ಯಾವ ರೀತಿ ಕೊಡ್ತೀರಾ? ಅಂದ್ರೆ ಗಿಡ ಸುತ್ತ ಪ್ರದೇಶನೆಲ್ಲ ಸ್ವಲ್ಪ ಮಣ್ಣು ತೆಗೆದು ಆಮೇಲೆ ಗೊಬ್ಬರ ಹಾಕದ? ಅಲ್ಲಿ ನಾನು ಕೆಲವು ಕಡೆ ಎಲ್ಲ ನೋಡಿದ್ದೇನೆ, ಸ್ವಲ್ಪ ತಿಳಿದಿದ್ದೇನೆ. ಒಂದು ಗಿಡದ ಬೆಳೆದಾದ ನಂತರ ಆ ಗಿಡದ ನೆರಳು ಎಕಡೆ ಬೀಳುತ್ತಲ್ಲ, ಎಷ್ಟು ದೂರದಲ್ಲಿ ಬೀಳುತ್ತಲ್ಲ, ಆ ಸರೌಂಡಿಂಗ್ ಗೊಬ್ಬರ ಕೊಡಬೇಕು ಅಂತ. ಒಂದು ಬೇರೆ ಕೊಡಬಾರ್ದು ಅನ್ನೋದು ಒಂದು. ಬೇರೆ ಕೊಡಬಾರ್ದು. ಆಕ್ಚುಲಿ ಬೇರೆ ಕೊಟ್ರೆ ಏನು ಉಪಯೋಗ ಇಲ್ಲ. ಅದ್ರ ಬೇರಿನ ಬ್ರಾಂಚಸ್ ಎಲ್ಲ ಸೈಡ್ ಎಲ್ಲ ಇರ್ತಾವಲ್ಲ, ದೂರದಲ್ಲಿ ಇರ್ತಾವೆ. ಬೇರೆ ಕೊಟ್ರೆ ಬೇರಿಂದಾನೇ ಇದಕ್ಕೆ ಫುಡ್ ಎಲ್ಲ ಸರ್ಕ್ಯುಲೇಟ್ ಆಗೋದು. ನೀವು ಇದಕ್ಕೇನ್ ಜಾಸ್ತಿ ನೋಡ್ಕೊಳೋದು ಮತ್ತೆ ಮೇಂಟೆನೆನ್ಸ್ ಮಾಡೋದು ಏನಾದ್ರು ಜಾಸ್ತಿ ಇದೆಯಾ ಇಲ್ವಾ? ಯಾಕಂದ್ರೆ ಈಗಿನ ನೀವು ನೆಕ್ಸ್ಟ್ ಈಗ ಯಾರಾದ್ರೂ ಒಂದು ಹೊಸ ರೈತರು ನಿಮ್ಗೂ ನಮ್ ಕಡೆ ಜನ ಯಾರಾದ್ರೂ ಮಾಡ್ಬೇಕು ಅಂತಂದ್ರೆ ಜಾಸ್ತಿ ಮೇಂಟೆನೆನ್ಸ್ ಆಗುತ್ತಾ? ಕಾಸ್ಟ್ ಎಷ್ಟಾಗುತ್ತೆ? ಅದ್ರ ಬಗ್ಗೆ ಮಾಹಿತಿ ನೀಡ್ರಲ್ಲ ನೀವು. ಇದ್ರದ್ದು ಕಾಸ್ಟ್ ನಾನು ಲೆಕ್ಕ ಇಟ್ಟಿಲ್ಲ. ನೀವು ಬೆಳಿತವೇ ಇರಲ್ಲ, ನಿಮಗೆ ಸಕ್ಸಸ್ ಸಿಗುತ್ತೆಂಬ ನಂಬಿಕೆ ಇದೆಯಾ ನಿಮಗೆ? ಯಾಕಂದ್ರೆ ತುಂಬಾ ರೈತರು, ಎಷ್ಟೋ ರೈತರುಗಳು ಈ ರೀತಿ ಪ್ರಯೋಗ ಮಾಡ್ತಾರೆ, ಯುವಕರು ಬಹಳ ವಿಫಲತೆ ಜಾಸ್ತಿ ಕಾಣ್ತಾರೆ. ನಿಮಗೆ ಹೆಂಗೆ ಅನಿಸ್ತಿದೆ? ಕರ್ಮ ನಾವು ಮಾಡೋಣ, ಫಲ ದೇವರಿಗೆ ಬಿಡೋಣ. ಪ್ರಯತ್ನ ಮಾಡೋಣ. ಪರಮಾತ್ಮ ಅದೇ ಹೇಳಿದಾರಲ್ಲ, ಪ್ರಯತ್ನ ಮಾಡೋಣ. ಓಕೆ. ಫಲ ಎಲ್ಲ ದೇವ್ರು ಕೊಡ್ತಾನೆ. ಇವಾಗ ಫಲ ನಿಮಗೆ ಅನಿಸ್ತಿದೆ? ಈಗ ಎಷ್ಟು ವರ್ಷದ ಗಿಡ ಇದು? 1 ವರ್ಷದ ಗಿಡ. 1 ವರ್ಷದ ಗಿಡ. ಒಂದ್ ವರ್ಷದ ಚೆನ್ನಾಗಿ ಬೆಳೆದಿದೆ. ಮತ್ತೆ ಇನ್ನೂ ಇದರ ಹೈಟ್ ಇನ್ನು ಎಷ್ಟು ಹೋಗ್ಬೋದು? ಸುಮಾರು ಈಗ ನಾನೇನು ಈಗ 20 15 ಅಂತ ಹೇಳ್ಬಿಟ್ಟು, ಓಕೆ, ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಸಿಕ್ಕಿದೆ. ಅದಾದ ನಂತರ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಮಾರ್ಕೆಟ್ ಅಲ್ಲಿ. ಓಕೆ. ನೀವು ಸಸಿ ಇಟ್ಟ ಮೇಲೆ ಎಷ್ಟು ವರ್ಷಕ್ಕೆ ಬೆಳೆ ಬರುತ್ತೆ ನಿಮಗೆ? 3 ವರ್ಷ ಅಂತ ಹೇಳಿದ್ದಾರೆ. 3 ವರ್ಷದಿಂದ ಸ್ವಲ್ಪ ಪ್ರಮಾಣದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ನೋಡೋಣ. 1 ವರ್ಷ ಆಯ್ತು. ನಾವೆಲ್ಲ ಸಸಿ ಕೊಟ್ಟವ್ರಿಗೆಲ್ಲ ರಾಜಶೇಖರ್ ಸರ್ ಹತ್ರ ಮಾತಾಡಿದ್ವಿ, ಅವ್ರ ಮಗ ಬಸವರಾಜ್ ಸರ್ ಹತ್ರನು ಮಾತಾಡಿದ್ವಿ. ಅವ್ರು ಹೇಳ್ತಾ ಇದಾರೆ ನೆಕ್ಸ್ಟ್ ಇಯರ್ ಗೆ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಓಕೆ, ನೋಡೋಣ. ಮತ್ತೆ ನೀವು ಈಗ ಇದ್ರ ಜೊತೆ ಯಾವ ಬೆಳೆ ಹಾಕಿದೀರಾ? ಮತ್ತೆ ಯಾವ ಬೆಳೆ ಹಾಕ್ಬೇಕಂತ ಹೇಳಿ ನಿಮಗೆ ಮಾಹಿತಿ ಯಾರು ನಿಮಗೆ ಕೊಟ್ಟಿದ್ದು ಮಾಹಿತಿ? ಮತ್ತು ಇದರ ನಿಮಗೆ ಅನಿಸ್ತು ಇದ್ರ ಜೊತೆ ಯಾವ ಬೆಳೆ ಹಾಕ್ಬೇಕಂತ ಹೇಳಿ? ಕಂಟಿನ್ಯೂ ಆಗಿ ರಾಜಶೇಖರ್ ಸರ್ ಅವ್ರನ್ನ ಫಾಲೋ ಮಾಡ್ತಾ ಇದೀವಿ. ಅವರು ಒಂದು ಮಿಶ್ರ ಬೆಳೆಯಲ್ಲಿ ನಿಂಬು ಬೆಳೆದ ಇದ್ರು. ಅವರು ನಿಂಬು ಹಾಕಿದ್ರು, ಬಾಳೆನೂ ಹಾಕಿದ್ರು, ಅದ್ರ ಜೊತೆನೆ ನುಗ್ಗೆ ಗಿಡನೂ ಹಾಕಿದ್ರು. ನೀವೇನ್ ಹಾಕಿದ್ರಿ ನಿಮ್ಮ? ಸದ್ಯ ನಾನು ನುಗ್ಗೆ ಹಾಕಿದೀನಿ ಅಷ್ಟೇ. ಮತ್ತೆ ಇದಕ್ಕಿಂತ ಮುಂಚೆ ಯಾವ್ದು ಹಾಕಿದ್ರಿ ಬೆಳೆ? ಪಪ್ಪಾಯಿ ಹಾಕಿದ್ದೆ. ನಿಂಬು ಜೊತೆ? ನಿಂಬು ಜೊತೆ ಪಪ್ಪಾಯಿ, ನುಗ್ಗೆ 3 ಹಾಕಿದೆ ಒಂದು ಅಟ್ ಎ ಟೈಮ್ ಅಲ್ಲಿ. ಈಗ ಸದ್ಯದಲ್ಲಿ ಪಪ್ಪಾಯಿ ತೆಗೆದಿದ್ದೀನಿ. ಪಪ್ಪಾಯಿ ತೆಗೆದಾದ ನಂತರ ಈಗ ಪಪ್ಪಾಯಿ ನಿಮಗೆ ಬೆಳೆ ನಿಮಗೆ ಚೆನ್ನಾಗಿ ಬಂತ? ಹೌದು, ಚೆನ್ನಾಗೇನು ಬಂತು. ರೇಟ್ ಚೆನ್ನಾಗಿತ್ತು. ನಾವು ರಾಂಗ್ ಟೈಮ್ ಅಲ್ಲಿ ಹಾಕಿದ್ವಿ. ಓಕೆ. ಅದರಿಂದ ರೇಟ್ ಸಿಗ್ಲಿಲ್ಲ. ಅಂದ್ರೆ ರೇಟ್ 20 ರೂಪೀಸ್ ಎಲ್ಲ ಹೋಯ್ತು. 20 ರೂಪಾಯಿ ಕೆಜಿ ಎಲ್ಲ ಹೋಯ್ತು. ನಾವು 2 ಸರಿ ಮಾತ್ರ 18 ರೂಪಾಯಿ 19 ರೂಪಾಯಿ ಕೊಟ್ವಿ. ಅದಾದ ನಂತರ ರೇಟ್ ಸಿಗ್ಲಿಲ್ಲ. ಅದಾದ್ಮೇಲೆ ತೆಗೆದು ಬಿಟ್ವಿ. ಗಿಡನೂ ಹಾಳಾಯ್ತು. ಅದನ್ನ ತೆಗೆದಿದ್ವಿ. ತೆಗೆದಾದ ನಂತರ ಮತ್ತೆ ಈಗ ಖಾಲಿ ಏನ್ ಹಾಕೋದಂತ ಹೇಳಿ ಎಲೆಕೋಸ್ ಹಾಕಿದೀವಿ. ಎಲೆಕೋಸ್ ಹಾಕಿದ್ವಿ. ಓಕೆ. ನಿಮ್ ಹಿಂದೆ ಇರ್ತಕ್ಕಂಥದ್ದು ನಿಂಬು? ನಿಂಬು ಗಿಡ. ಈ ಗಿಡ? ಹೌದು. ಈಗ ನೀವು ನಿಂಬು ಗಿಡ ಬೆಳೆಸಿದ್ರೆ ಇದಕ್ಕೆ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತೀರಾ? ಯಾವ ರೀತಿ ನೀವು ನೀರ್ ಹೆಂಗ್ ಕೊಡ್ತೀರಾ? ಗೊಬ್ಬರ ಹೆಂಗ್ ಕೊಡ್ತೀರಾ? ಏನೇನ್ ಕೊಟ್ಟಿದ್ದೀರಾ ಅದ್ರ ಬಗ್ಗೆ? ನಾರ್ಮಲ್ ಡ್ರಿಪ್ ವ್ಯವಸ್ಥೆಲೇನೆ ಸಿಸ್ಟಮ್ ಮಾಡಿದೀವಿ. ಓಕೆ. ಸಸಿ ಇಡ್ಬೇಕಾದ್ರೆ ಮಾತ್ರ ನಾನು ಎರೆಹುಳ ಗೊಬ್ಬರ, ಬೇವಿನ ಹಿಂಡಿ ಎಲ್ಲ ಕೊಟ್ಟಿದ್ದೆ. ಬೇವಿನ ಹಿಂಡಿ, ಎರೆಹುಳ ಗೊಬ್ಬರ ಕೊಟ್ಟಿದ್ದೆ. ಅದಾದ ನಂತರ ಸಸಿ ಹಾಕಿದ 3-4 ತಿಂಗಳಿಗೆ. ನೀರು ಎಷ್ಟು ದಿನಕ್ಕೆ ಕೊಡ್ಬೇಕಿದು? ನೀರು ರೆಗ್ಯುಲರ್ ಆಗಿ ಕೊಡ್ತಾ ಇರೋದು ನಾವು. ನಿಂಬಿಗಂತ ಸಪರೇಟ್ ಏನ ಮಾಡಿಲ್ಲ. ಕ್ಯಾಬೇಜ್ಗೆ ಹೋಗ್ತಾ ಇದೆಯಲ್ಲ, ಅದೇ ನೀರು ಲಿಂಬು ತಗೋತಾ ಇದೆ.
ಓಕೆ ಸಪರೇಟ್ ಏನಿಲ್ಲ. ಸಪರೇಟ್ ಏನಿಲ್ಲ. ಗೊಬ್ಬರ ಇದಕ್ಕೆ ಏನಾದ್ರು ನೀವು ಕೆಮಿಕಲ್ ಏನಾದ್ರು ಸ್ಪ್ರೇ ಮಾಡಿದಾರಾ? ಕೆಮಿಕಲ್ ಸ್ಪ್ರೇ ಮಾಡ್ಬೇಕಾಗತ್ತೆ. ಇಲ್ಲಿ ಬಂದ್ರೆ ಗೊತ್ತಾಗುತ್ತೆ. ಈ ಹೊಸ ಚಿಗುರು ಏನಿದೆಯಲ್ಲ ನಿಮಗೆ, ಈ ಹೊಸ ಚಿಗುರಿಗೆ ಇನ್ನ ಸ್ವಲ್ಪ ದಿನ ಹೋದ್ರೆ ಹುಳ ಬರುತ್ತೆ. ಕರಿ ಹುಳ ಬರುತ್ತೆ, ಎಲೆ ತಿನ್ನುತ್ತೆ. ಅದಕ್ಕೋಸ್ಕರ ಆ ಹುಳಕ್ಕೋಸ್ಕರ ಒಂದು ಸ್ಪ್ರೇ ತಗೋಬೇಕು. ಜಾಸ್ತಿ ರೆಂಬೆ ಕೊಂಬೆಗಳು ಬಂದಿದಾವಲ್ಲ, ಅದನ್ನೇನಾದ್ರು ಕಟ್ ಮಾಡ್ಬೇಕು ಆ ತರದ್ ಏನಾದ್ರು ನಿಮಗೆ ಹೇಳಿದಾರ? ಇಲ್ಲ ಜಾಸ್ತಿ ಪಂಗಲ್ ಬಂದಿದೆಯಲ್ಲ, ಮುಂದೆ ಗಿಡಕ್ಕೆ ಬೆಳವಣಿಗೆಗೆ ಏನೋ ತೊಂದರೆ ಆಗುತ್ತಾ? ಇಲ್ಲ, ಎಲ್ಲಾ ಕಡೆ ಹೇಳ್ತಾರೆ ಪ್ರೂನಿಂಗ್ ಮಾಡ್ಲೇಬೇಕು. ಮಿನಿಮಮ್ ಪ್ರೂನಿಂಗ್ ಅಂದ್ರೆ ಏನು? ಕಟ್ ಮಾಡೋದು. ಈ ಸೈಡ್ ಬ್ರಾಂಚಸ್ ಏನಿದಾವಲ್ಲ, ಇದೆಲ್ಲ ಕೆಳಗಡೆ ಇದಾವಲ್ಲ, ಕಟ್ ಮಾಡ್ಬೇಕಂತ ಹೇಳ್ತಾರೆ. ರಾಜಶೇಖರ್ ಸರ್ ಕಟ್ ಮಾಡ್ಬೇಡಿ, ಕಟ್ ಮಾಡೋದ್ರಿಂದ ಮುಂದೆ ಇದಕ್ಕೆ ರೋಗ ಹರಡೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಕಟ್ ಮಾಡ್ಬೇಡಿ. ಕೆಮಿಕಲ್ ಯಾವ್ದಾದ್ರು ಸ್ಪ್ರೇ ಮಾಡಿದಾರಾ ನೀವು? ಏನಾದ್ರು ಕೆಮಿಕಲ್ ನಾರ್ಮಲ್ ಆಗಿ ಹುಳಕ್ಕೆ ನಾವು ಭತ್ತಕ್ಕೆ, ಮೆಣಸಿನ ಗಿಡಕ್ಕೆಲ್ಲ ಹೊಡಿತೀವಲ್ಲ, ಅದೇ ಹುಳಕ್ಕೋಸ್ಕರ ಅದೇ ಕೊಟ್ಟಿದೀವಿ ಅಷ್ಟೇ. ಮತ್ತೆ ನೀವು ಹೇಳಿದ್ರಿ ಸಾವಯವ ಕೃಷಿ ತಜ್ಞರು ಅಂತ ಹೇಳಿ, ನೀವು ಸಾವಯವ ಯಾಕೆ ಅಳವಡಿಸಿಕೊಂಡಿಲ್ಲ? ಕೃಷಿ ತಜ್ಞರು ಅಂತ ನಾನು ಹೇಳಿಲ್ಲ. ಅವ್ರ ಸಾರು ನೀವು ತಜ್ಞರಲ್ಲ, ಅವ್ರು ತಜ್ಞರಲ್ಲ. ಅವರಿಂದ ಮಾಹಿತಿ ಕಲೆ ಹಾಕಿದ್ಮೇಲೆ ನೀವು ಕೂಡ ಸಾವಯವ ಪದ್ಧತಿನ ಯಾಕೆ ಅಳವಡಿಸಿಕೊಂಡಿಲ್ಲ? ಸಾವಯವ ಪದ್ಧತಿ ಅಷ್ಟು ಟೈಮ್ ಇಲ್ಲ ನನಗೆ. ಎರಡನ್ನು ಮೇಂಟೈನ್ ಮಾಡಕ್ ಕಷ್ಟ ಆಗುತ್ತೆ. ನಾರ್ಮಲ್ ಆಗಿ ಸಿಗುತ್ತೆ ಇಲ್ಲಿ, ಕೆಮಿಕಲ್ ಅಂಗಡಿಲಿ ಹೋಗ್ಬಿಟ್ಟು ನಾವು ತರ್ತೀವಿ. ತಂದ್ಬಿಟ್ಟು ಸ್ಪ್ರೇ ಮಾಡ್ಬಿಟ್ರೆ ಅಂದ್ರೆ 100% ಆಗಿ ನಾನು ಸಾವಯವ ಮಾಡಕ್ಕೆ ಈಗಿನ ಕಾಲದಲ್ಲಿ ಆಗಲ್ಲ ಅಂತ ಹೇಳ್ತಿದ್ರ? ನನ್ನ ಅನಿಸಿಕೆ ಯಾರಿಗೂ ಆಗಲ್ಲ ಅಂತ. ಕೆಲವರೆಲ್ಲ 100% ಮಾಡ್ತೀನಿ ಅಂತಿದ್ದಾರೆ. ಅದಕ್ಕೆ ಬೇಕು, ಅದಕ್ಕೆ ಒಳ್ಳೆ ಡೆಡಿಕೇಶನ್ ಕೊಡ್ಲೇಬೇಕು. ಈಗ ನುಗ್ಗೆ ಕೂಡ ಇಟ್ಟಿದ್ರಲ್ಲ, ನುಗ್ಗೆ ಬಗ್ಗೆ ಕೂಡ ಸ್ವಲ್ಪ ನಮಗೆ ಹೇಳ್ರಿ. ನುಗ್ಗೆ ನೀವು ನೋಡ್ಬೋದು. ಪ್ರತಿಯೊಂದು ನಿಂಬೆ ಗಿಡ ಪಕ್ಕದಲ್ಲಿ ನಿಂಬೆ ಗಿಡ ಇದೆ, ನಿಂಬೆ ಗಿಡ ಪಕ್ಕದಲ್ಲಿ ನುಗ್ಗೆ ಹಾಕಿದ್ದೀರಾ. ಇದಕ್ಕೆ ರೀಸನ್ ಏನಂತಂದ್ರೆ ನಮ್ ಕಡೆ ಬಿಸಿಲು ಜಾಸ್ತಿ. ನಮ್ ಬಿಸಿಲು ಜಾಸ್ತಿ, ಬೇಸಿಗೆಯಲ್ಲಿ ಬಿಸಿಲು ನಮ್ ಕಡೆ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ. ಹೌದು. ಸಮ್ ಪ್ರಮಾಣದ ಉಷ್ಣಾಂಶ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಕೆಲವು ಅದು ಓವರ್ ಆಯ್ತಂದ್ರೆ ಗಿನಗೆ ಇದಕ್ಕೆ ಶಕ್ತಿ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಬೇಸಿಗೆಗೆ ನೆರಳು ಬೇಕಂತಾನೆ ನುಗ್ಗೆ ಹಾಕಿರೋದು. ನುಗ್ಗೆಯಿಂದಲೂ ಚೆನ್ನಾಗಿ ಆದಾಯ ಸಿಗ್ತಾ ಇದೆ. ನುಗ್ಗೆ ಕೂಡ ಅಷ್ಟು ಆದಾಯ ಸಿಗ್ತಿದೆ ನಿಮ್ಗೆ. ಈ ನುಗ್ಗೆ ಹಾಕ್ಬೇಕಂತಾನೆ ಅವರಿಂದನೇ ಮಾಹಿತಿ ಕಲೆ ಹಾಕೋದು. ಈ ನುಗ್ಗೆ ಬೀಜ ಎಲ್ಲಿಂದ ತಗೊಂಡ್ಬಂದ್ರಿ? ನುಗ್ಗೆ ಚೆನ್ನಾಗಿ ಆಗಿದೆಯಾ? ಹೌದು, ಚೆನ್ನಾಗಿದೆ. ಇಲ್ಲಿ ನೋಡಬಹುದು ನೀವೆಲ್ಲ. ಇಲ್ಲಿಂದ ಈ ಸೈಜ್ ಎಲ್ಲ ಇದೆ. ಸರಿನಾ? ಸುಮಾರು ಬಿಟ್ಟಿದಾವೆ ಇನ್ನು. ಏನಾದ್ರೂ ನುಗ್ಗೆಯಿಂದ ಬೆಳೆ ತಗೊಂಡಿದ್ದೀರಾ ನೀವು? ಹೌದು, ನಾನ್ ನುಗ್ಗೆಗೆ ಅಂತಾನೆ ಸ್ಪೆಷಲ್ ಅಂತ ಏನು ಖರ್ಚು ಮಾಡೇ ಇಲ್ಲ. ಪಪ್ಪಾಯಿ ಇಟ್ಟಿದ್ದೆ, ಪಪ್ಪಾಯಿಗೆ ಹೋಗ್ತಾ ಇರೋ ಮೈಕ್ರೋ ನ್ಯೂಟ್ರಿಯನ್ಸ್ ಇದಕ್ಕೆ ಹೋಗ್ತಾ ಇತ್ತು. ಇದಕ್ಕೇನು ಸ್ಪ್ರೇ ಮಾಡಿಲ್ಲ ನೀವು? ಸ್ಪ್ರೇ ಒಂದೇ ಟೈಮ್ ತಗೊಂಡಿದ್ದೀನಿ. ಮೊನ್ನೆ ಈ ಅಂಟು ಸೋರೋದಂತ ಒಂದು ರೋಗ ಇದೆ. ಅದು ಅಂಟು ಸೋರೋದ್ರಿಂದ ಅದು ಕಂಟ್ರೋಲ್ ಆಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಬಹುದು ನೀವು, ಲೈಟ್ ಆಗಿ ಸ್ಟಾರ್ಟ್ ಆಗಿದೆ. ಈ ತರದೊಂದು ಅಂಟು ಸೋರೋ ರೋಗ ಅಂತ ಇದೆ. ಇದಕ್ಕೋಸ್ಕರನೇ ನಾನು ಒಂದು ಸ್ಪ್ರೇ ತಗೊಂಡಿದ್ದೀನಿ ಅಷ್ಟೇ. ಇದು ಬಿಟ್ಟು ಯಾವ್ದು ತಗೊಂಡೇ ಇಲ್ಲ ಇದುವರೆಗೂ. ಚೆನ್ನಾಗಿದೆ, ಪರವಾಗಿಲ್ಲ. ಬೆಳೆ ತಗೊಂಡಿದ್ರೆ ಇದ್ರ ಬೆಲೆ? ಹೌದೌದು. ರೇಟ್ ಎಷ್ಟಿದೆ ಈಗ ಇದಕ್ಕೆ? ರೇಟ್ ಕೆಜಿಗೆ ಇದು ವೇರಿ ಆಗ್ತಾ ಇರುತ್ತೆ. ಬೀಜ ತಂದು ಇಟ್ಟಿರೋದು ನೀವು? ಏನೋ ಸಸಿ ಏನು ಇಟ್ಟಿಲ್ಲ ನೀವು? ಇಲ್ಲ, ಬೀಜ ಬಹಳ ಎಷ್ಟು ದಿನದ ಗಿಡ ಇದು? ಇದು 1 ವರ್ಷದ ಗಿಡ. ಇದು ಕೂಡ 1 ವರ್ಷದ ಗಿಡ. ಇನ್ನು 1 ವರ್ಷ ಆಗಿಲ್ಲ. ಆದ್ರೆ ಬೆಳೆ ನಿಮಗೆ 1 ವರ್ಷ ಮುಂಚೆನೆ ಬೆಳೆ ತಗೊಂಡಿದೆ. ಹೌದೌದು. ಈಗ ವರ್ಷ ಎಷ್ಟು ದಿನ ಮೇಲೆ ಬೆಳೆ ಬರುತ್ತೆ ಇದು ನುಗ್ಗೆ? ಬರುತ್ತೆ ಒಂದು 8 ತಿಂಗಳು 9 ತಿಂಗಳು. 8 ತಿಂಗಳಿಗೆ ಬೆಳೆದು ಬಂದ್ಬಿಡ್ತಾರೆ. 1 ವರ್ಷದ ಗಿಡ ತರನೇ ಕಾಣಲ್ಲ, ತುಂಬಾ ಎತ್ತರವಾಗಿದೆ, ತುಂಬಾ ಬೆಳೆಯುತ್ತೆ, ಸಮೃದ್ಧವಾಗಿದೆ ನಿಮ್ಮ ಬೆಳೆ. ನಿಮ್ಮ ಈ ಬೆಳೆ ಇದಕ್ಕೇನು ಮತ್ತೆ ಗೊಬ್ಬರ ಏನ್ ಹಾಕಿಲ್ಲ? ಅದಕ್ಕೇನ್ ಕೊಟ್ಟಿದ್ರೆ ಅದೇ ಗೊಬ್ಬರನೇ ಸ್ಪೆಷಲ್ ಆಗಿ ಅಂತೇಳಿ ಎಂಡೆ ಗೊಬ್ಬರ ಕೊಡ್ತಾ ಇದ್ದೇನೆ ನಿಂಬೆ ಗಿಡಕ್ಕೆ. ವೆರಿ ಗುಡ್. ಪಕ್ಕದಲ್ಲೇ ಇದರಿಂದ ಅದನ್ನು ತಗೊಳುತ್ತೆ. ಅದಾದ ನಂತರ ಕೆಮಿಕಲ್ಸ್ ಯಾವ್ದು ಯೂಸ್ ಮಾಡಿಲ್ಲ ನಿಂಬೆ ಗಿಡಕ್ಕೆ, ಮತ್ತು ಯಾವ್ದು ಇದೇ ರೀತಿ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ. ಫರ್ಟಿಲೈಸರ್ ಯೂಸ್ ಮಾಡಿಲ್ಲ. ಉಳಕ್ಕೋಸ್ಕರನೇ ಕೆಮಿಕಲ್. ಈಗ ಅದಕ್ಕೆ ನೆರಳಾಗಿ ಅದಕ್ಕೆ ಸಪೋರ್ಟ್ ಆಗಿರ್ಲ ಅಂತ ಹೇಳಿ ನೀವು ನುಗ್ಗೆ ಕೂಡ ಹಾಕಿದ್ರ? ಹೌದು, ನುಗ್ಗೆ ಹಾಕಿದೀನಿ. ಈಗ ಚೆನ್ನಾಗಿ ಬೆಳೆದಿದೆ. ನಿಂಬು ನೋಡಬಹುದು ನೀವು. ಹೌದೌದು, ನಿಂಬು ಚೆನ್ನಾಗಿ ಬೆಳೆದಿದೆ. ಈಗ ನೆಕ್ಸ್ಟ್ ಈ ಗಿಡ ಬಾಗಬಾರ್ದು ಅಂತ ಹೇಳ್ಬಿಟ್ಟು ನುಗ್ಗೆ ತೆಗಿಬೇಕು. ನೆಕ್ಸ್ಟ್ ಈ ಕ್ಯಾಬೇಜ್ ಬಂದಾದ ನಂತರ ನುಗ್ಗೆ ತೆಗಿಯಕ ಪ್ಲಾನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಅಲ್ಟರ್ನೇಟ್ ಆಗಿ ಮತ್ತೆ ನೆರಳು, ನೆಕ್ಸ್ಟ್ ಬೇಸಿಗೆಗೆ ನೆರಳು ಕೊಡೋಕೆ ಏನಾದ್ರು ನೋಡಬೇಕು. ನುಗ್ಗೆ ಆದ್ರೂ ಇಲ್ಲಿ ಸೆಂಟ್ರಲ್ ಹಾಕ್ಬೇಕು, ಇಲ್ಲ ನಿಂಬೆ ಗಿಡದಿಂದ ಸ್ವಲ್ಪ ಡಿಸ್ಟೆನ್ಸ್ ಮಾಡ್ಬಿಟ್ಟು ದೂರದಲ್ಲಾದ್ರೂ ಹಾಕ್ಬೇಕಂತ ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದೇನೆ. ಆಕ್ಚುಲಿ ನಮ್ಮ ಅಪ್ಪ ಎಲ್ಲ 20 ಎಕರೆ 30 ಎಕರೆ ಎಲ್ಲ ಮಾಡ್ತಾ ಇದ್ವಿ ಸಾಗುವಳಿ. ಆ ಟೈಮಲ್ಲಿ ಹತ್ತಿ ಹಾಕ್ತಾ ಇದ್ವಿ. ಅವೆಲ್ಲ ಬೆಳೆ ಮಾಡ್ಬೋದಾಯ್ತಲ್ಲ, ಯಾಕೆ ತೋಟಗಾರಿಕೆಗೆ ಬಂದ್ರೆ?
ನಾನು ಹೇಳಿದ್ನಲ್ಲ ವಿಭಿನ್ನತೆ ಇರ್ಲಿ ಅಂತ ಹೇಳಿ. ಓಕೆ, ನಮ್ ಕಡೆ ಆದ್ರೆ ಇದು ನಮ್ಮ ಈ ಸಿರುಗುಪ್ಪ ತಾಲೂಕು ಮತ್ತೆ ಈ ತರ ಕೊಂಚಗಿರಿ ಗ್ರಾಮ ಸುತ್ತಮುತ್ತ ಯಾರು ನಿಂಬು ಅನ್ನೋದೊಂದು ಯಾರು ಟ್ರೈ ಮಾಡೇ ಇಲ್ಲ. ಹೌದು, ಟ್ರೈ ಮಾಡಿ. ನೀವು ನಿಂಬು ಟ್ರೈ ಮಾಡ್ತಾ ಇದೀರಾ? ಹೌದು ಹೌದು. ನಿಂಬು ಕೂಡ ಬೆಳೆ ಕೂಡ ಚೆನ್ನಾಗಿ ಬಂದಿದೆ, ಬೆಳವಣಿಗೆ ಕೂಡ ಗಿಡದ ಬೆಳವಣಿಗೆ ಕೂಡ ಚೆನ್ನಾಗಿದೆ, ಮತ್ತೆ ಎಲ್ಲ ಚೆನ್ನಾಗಿದೆ, ಬೆಳೆ ಕೂಡ ಮುಂದೆ ಬರುತ್ತೆ. ಬರುತ್ತೆ ಅಂತಾನೆ ಹಾಕಿದ್ವಿ, ಮುಂದೆ ಕೂಡ ಬರುತ್ತೆ. ಸತತ ಪ್ರಯತ್ನ ಮಾಡಿದ್ರೆ ಯಾವ್ದು ಕೂಡ ಮನುಷ್ಯಗಳು ಯಾವ್ದು ಇಲ್ಲ. ಏನು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಒಳ್ಳೊಳ್ಳೆ ಬೆಳೆ ಕೂಡ ಬೆಳೀತಿದ್ದಾರೆ ಮಾದರಿಯಾಗಿ. ಮತ್ತೆ ಕೆಲವೊಂದು ರೈತರು ಕೂಡ ಆತ್ಮಹತ್ಯೆಗೂ ಮಾಡ್ಕೊತಿದ್ದಾರೆ. ಅವ್ರಿಗೆಲ್ಲ ಏನ್ ಹೇಳ್ತೀರಾ ನೀವು? ರೈತರು ಆತ್ಮಹತ್ಯೆ ಅಂತಂದ್ರೆ ನಾನು ಈ ವಿಷಯದಲ್ಲಿ ಮಾತಾಡಕ್ಕೆ ಸ್ವಲ್ಪ ಭಯ ಬರ್ತಿದೆ ಒಂದು. ಓಕೆ, ಅದಾದ ನಂತರ ಅಷ್ಟು ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದಾರೆ ಅಂದ್ರೆ ಹೌದೌದು ಹೇಳಿ. ಮಾರ್ಕೆಟ್ ಅಲ್ಲಿ ಕಳಪೆ ಬೀಜ ಜಾಸ್ತಿ ಆಗ್ತಾ ಇದಾವೆ. ಓಕೆ, ಸರಿನಾ? ಈಗ ನಾವು ಏನೋ ಒಂದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರಲ್ಲ, ಯಾವಾಗ್ಲೂ ನಮಗ್ ಸಸಿ ಇಲ್ಲ ಬೀಜ ಚೆನ್ನಾಗಿ ಸಿಕ್ಕರೆ ನಮಗೆ ಉತ್ತಮವಾದ ಬೆಳೆ ಸಿಕ್ಕೇ ಸಿಗುತ್ತೆ. ಹೌದು, ಸರಿನಾ? ನಮಗೆ ಸಿಗ್ಬೇಕಾದ ಸ್ಟಾರ್ಟಿಂಗ್ ಕಳಪೆ ಬೀಜ ಸಿಕ್ಕರೆ ಬಹಳ ಕಷ್ಟ ಆಗುತ್ತೆ. ಈ ಪ್ರೆಸೆಂಟ್ ನಾವ್ ಯಾವ್ದಕ್ ಅಡಿಕ್ಟ್ ಆಗ್ಬಿಟ್ಟಿದೀವಿ ಅಂತಂದ್ರೆ ಕೆಮಿಕಲ್ ಫರ್ಟಿಲೈಸರ್ DAP ತರಬೇಕು, ಯೂರಿಯಾ ತರಬೇಕು, ಹಾಕಿದ್ರೆ ಬೆಳೆಬೇಕು, ಇಲ್ಲ ಬೆಳೆಯಲ್ಲ. ಈಗ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಮೊದ್ಲೆಲ್ಲ ಏನ್ ನಮ್ಮ ತಂದೆಯವರ ಕಾಲದಲ್ಲೆಲ್ಲ ನಮ್ಮಲ್ಲಿ ಒಂದ್ 2 ಎಮ್ಮೆ ಇರ್ತಾ ಇದ್ವು, ಇರ್ತಾ ಇದ್ವು. ಹೌದು, ಸರಿನಾ? ಅದರಿಂದ ಎಂಡೆ ಗೊಬ್ಬರ ಸಿಗ್ತಾ ಇತ್ತು. ಹೌದೌದು, ಎಂಡೆ ಗೊಬ್ಬರಕ್ಕಿಂತ ಅತ್ಯುತ್ತಮ ಪೋಷಕಾಂಶ ಯಾವುದು. ಹಾಗಾದ್ರೆ ನೀವು ಬಳಸೋದು ಕೂಡ ಈಗ ಫರ್ಟಿಲೈಸರ್ಸ್ ಯಾವ್ದು ಕೆಮಿಕಲ್ ಯೂರಿಯಾ ಅಥವಾ ಗೊಬ್ಬರ, ರಾಸಾಯನಿಕ ಗೊಬ್ಬರ ನೀವು ಬಳಸೋದು ಕೂಡ ಏನೋ ಒಂದು ಸರಿ ಒಂದ್ ಬೆಳಿಗ್ಗೆ ಒಂದು ಸರಿ ಯೂಸ್ ಮಾಡ್ತೀರಾ, ಅಷ್ಟು ಬಿಟ್ಟು ಜಾಸ್ತಿ ಯೂಸ್ ಮಾಡಲ್ಲ. ಈ ಕ್ಯಾಬೇಜ್ ಕೂಡ ಯೂಸ್ ಮಾಡೇ ಇಲ್ಲ ನೀವು? ಇಲ್ಲ, ರಾಸಾಯನಿಕ ಯೂಸ್ ಮಾಡ್ತಾ ಇದ್ದೀನಿ. ರಾಸಾಯನಿಕ ಯೂಸ್ ಮಾಡ್ತಿದ್ರ? ರಾಸಾಯನಿಕ ಯೂಸ್ ಮಾಡದೇನೆ ಕ್ಯಾಬೇಜ್ ಬೆಳೆಯಕ್ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾದ್ರೆ ಒಂದ್ಸರಿ ಯೂಸ್ ಮಾಡಿರಿ ಅಷ್ಟೇ ನೀವು? ಒಂದ್ಸರಿ ಕಂಟಿನ್ಯೂ ಯೂಸ್ ಮಾಡ್ತೀವಿ ನೆಕ್ಸ್ಟ್. ಯಾಕಂದ್ರೆ ನೀವು ಬೆಳೆ ಬರ್ಬೇಕಂತಂದ್ರೆ ಕ್ಯಾಬೇಜ್ ನಮ್ ಕೈ ಬರ್ಬೇಕಂತಂದ್ರೆ ರಾಸಾಯನಿಕ ಯೂಸ್ ಮಾಡ್ಲೇಬೇಕು. ಅದ್ ಮಾಡೋ ಅವಶ್ಯಕತೆನೇ ಇದೆ. ಯಾಕಂದ್ರೆ ಏನಾದ್ರು ಕೊಟ್ಟಿದೀನಿ ಅಂತ ಹೇಳ್ತಾರೆ, ಏನಾದ್ರು ನಿಂಬುಗೆ ಮತ್ತೆ ಬೇರೆ ಬೆಳೆಗೆ ಡ್ರಿಪ್ಗೆ ಏನಾದ್ರು ಕೊಟ್ಟಿದ್ರೆ ನೀವು? ಈಗ ಸದ್ಯ ಕ್ಯಾಬೇಜ್ಗೆ ಏನ್ ಕೊಟ್ಟಿಲ್ಲ, ಪಪ್ಪಾಯಿ ಕೊಡ್ತಾ ಇದ್ವಿ. ಪಪ್ಪಾಯಿಗೆ ಏನ್ ಕೊಡ್ತಾ ಇದ್ರಿ? ಪಪ್ಪಾಯಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡ್ತಾ ಇದ್ವಿ. ಓಹೋ, NPK ಅಂತ ಬರುತ್ತಲ್ಲ, ಅದು ಏನಾದ್ರು ಕೊಟ್ಟಿದ್ರಾ? NPK ಕೊಟ್ಟಿದ್ವಿ, NPK ಕೊಟ್ಟಿದ್ದಾರೆ, ಪೊಟಾಶ್ ಕೊಟ್ಟಿದ್ದೀವಿ, DAPನೂ ಕೊಟ್ಟಿದ್ದೀವಿ. ಓಕೆ, ಇಷ್ಟೆಲ್ಲ ಕೊಟ್ಟಿದ್ದೀವಿ. ಈಗ ರೈತರಿಗೆ ನಾನ್ ನನ್ನ ಕಡೆಯಿಂದ ಅಂತಂದ್ರೆ ನಿಮ್ಮ ಆಡಂಬರದ ಜೀವನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಬಹಳ ಇಷ್ಟಪಡ್ತೀನಿ. ಅನ್ನಕ್ಕಿಂತ ಆಡಂಬರ ಜೀವನ ಕಡಿಮೆ ಮಾಡ್ಕೊಂಡ್ರೆ ಫರ್ದರ್ ಇದೇನಾಗಿದೆ, ನಮ್ ಖರ್ಚು ವೆಚ್ಚಗಳು ಕಡಿಮೆ ಮಾಡ್ಕೋಬೇಕು. ಖರ್ಚು ವೆಚ್ಚಗಳು ಕಡಿಮೆ ಆದ್ರೆ ನಮ್ ಕಡೆ ಎಲ್ಲ ಬೆಳಿತಕ್ಕಂತ ಬೆಳೆಗಳೆಲ್ಲ ಕೇವಲ ಒಂದೇ ಬೆಳೆ, ಏಕ ಬೆಳೆ ಪದ್ಧತಿ. ಹಾಕಿದ್ರೆ ಮೆಕ್ಕೆಜೋಳ, ಹಾಕಿದ್ರೆ ಮೆಣಸಿನ ಗಿಡ, ಹಾಕಿದ್ರೆ ಒಂದೇ ಬೆಳೆ. ಈಗ ನೀವು ಮಿಶ್ರ ಬೆಳೆ ಬೆಳಿತಿದ್ರಲ್ಲ, ಅವರಿಗೆ ನಿಮಗೆ ವ್ಯತ್ಯಾಸ ಏನಂದ್ರೆ ನಿಮ್ಗೆ ಸ್ವಲ್ಪ ಸಣ್ಣ ಪ್ರಮಾಣದ ಇನ್ಕಮ್ ಬರುತ್ತೆ. ಈ ಬೆಳೆಗಿಲ್ಲ ಅಂದ್ರೆ ಬೇರೆ ಬೆಳೆಗೆ ಏನಾದ್ರೂ ಸಿಗ್ತಾ ಇದೆ ನಿಮಗೆ ಸ್ವಲ್ಪ ಲಾಭ ಸಿಗ್ತಾ ಇದೆ? ನನಗೇನಾದ್ರೆ ಈಗ 2 ರೀತಿಯಾಗಿ ಆದಾಯ ಬರುತ್ತೆ. ಈಗ ಕಂಟಿನ್ಯೂ ಆಗಿ ವಾರಕ್ಕೆ ಒಂದ್ 4,000 3,000 ನುಗ್ಗೆಕಾಯಿ ಬರ್ತಾ ಇದೆ. ಒಂದ್ 2 ತಿಂಗಳು ಬಿಟ್ರೆ ಕ್ಯಾಬೇಜ್ ಬರುತ್ತೆ. ಹೌದು, ಕ್ಯಾಬೇಜ್ ಬರುತ್ತೆ. ಬಿಟ್ರಿಕಿನ ನೆಕ್ಸ್ಟ್ ನಿಂಬೆ ಕೂಡ ಸ್ಟಾರ್ಟ್ ಆಗುತ್ತೆ, ಕಾಯಿ ಸ್ಟಾರ್ಟ್ ಆಗುತ್ತೆ. ಓಕೆ, ಈಗ ನಿಂಬೆ ಈಗ ಒಂದು ವರ್ಷದ ಗಿಡ ಇದೆಯಲ್ಲ, ಇನ್ನೊಂದು ವರ್ಷ ಆದ್ಮೇಲೆ ಯಾವ ರೀತಿ ಅದಕ್ಕ ಇನ್ನು ಬೆಳೆ ಬರಕ್ಕೆ ಅದಕ್ಕೇನಾದ್ರೂ ಕೊಡ್ಬೇಕಂತ ಹೇಳಿದಾರ? ಎಂಡೆ ಗೊಬ್ಬರ ಕೊಡ್ತೀನಿ. ಎಂಡೆ ಗೊಬ್ಬರ ಬಿಟ್ಟು ಏನು ಕೊಡೋದಿಲ್ಲ. ಏನು ಕೊಡೋದಿಲ್ಲ. ಮತ್ತೆ ಯಾವ್ದಾದ್ರು ಸಾವಯವ ಏನಾದ್ರು ಕೊಡ್ತಾರಲ್ಲ, ಡಾಕ್ಟರ್ ಸಾಯಿಲ್ ಸ್ಪ್ರೇ ಹೇಳ್ತಿದಾರೆ, ಯಾವ್ದು ಕೊಟ್ಟಿಲ್ಲ. ಒಂದ್ಸರಿ ಮಾತ್ರ ನಾನು ಇದು ಕೊಟ್ಟಿದ್ದೀನಿ. ಯಾವ್ದು? ಕಟ್ ಮಾಡುವ ಯಾವ್ದು ಕೊಟ್ಟಿದ್ದೀರಾ ನೀವು? ರಾಸಾಯನಿಕ ಅಂತ ಹೇಳ್ಬಿಟ್ಟು ಸಾರಿ ಸಾವಯವ ಅಂತ ಹೇಳ್ಬಿಟ್ಟು ಪಂಚಗವ್ಯ ಅಂತ ಕೊಟ್ಟಿದ್ದೀನಿ. ಯಾವ್ದು ಪ್ರಾಡಕ್ಟ್ ಅದು? ಪಂಚಗವ್ಯ ನಮ್ಮ ಆಕ್ಚುಲಿ ಇಲ್ಲಿ ಹರಪನಹಳ್ಳಿಯಲ್ಲಿ ಕೊಡ್ತಾರೆ. ಅಮೃತ್ ಮಹಲ್ ಇದರಿಂದ ಕಂಪನಿಯಿಂದ ಅಮೃತ್ ಮಹಲ್ ಈ ಆಕಳದಿಂದ ತುಪ್ಪ, ಹಾಲು, ಮೊಸರು, ಅದನ್ನ ನಿಂಬು ಕೊಟ್ಟಿದ್ರ? ನಿಂಬು ನಾನು ಎಲ್ಲ ಡ್ರಿಪ್ ಕೊಟ್ಟಿಲ್ಲ, ಡ್ರೆಂಚ್ ಮಾಡಿದೀನಿ ಗಿಡಕ್ಕೆ, ಹಾಕಿದ್ದೀನಿ. ಬಡ್ಡಿ ಕೊಟ್ಟಿದ್ದೀನಿ. ಅದನ್ನು ಒಂದ್ಸರಿ ಸ್ಪ್ರೇನು ತಗೊಂಡಿದ್ದೀನಿ. ಏನಾದ್ರು ಹಳದಿ ರೋಗ ಇತ್ತಂದ್ರೆ ಹೋಗುತ್ತೆ, ಮುಟ್ರು ರೋಗ ಇತ್ತು. ಇದು ನಿಂಬು ನಿಮಗೆ ಇದ್ರದ್ದು ಬೆಳೆ ಬಂದಿರೋದೇನಾದ್ರೂ ಟ್ರಯಲ್ ಏನಾದ್ರು ನೋಡಿದ್ರೆ ನೀವು ಬಿಜಾಪುರ್ಗೆ ಹೋದಾಗ ಅದ್ರ ಸೈಜ್ ಯಾವ ರೀತಿ ಬರ್ಬೋದು? ಹೌದು ನೋಡಿದ್ದೀನಿ. ಸೈಜ್ ಯಾವ ರೀತಿ ಬರುತ್ತೆ? ಅದ್ರ ಸೈಜು ಇರುತ್ತೆ, ದುಂಡ ಸೈಜ್ ಯಾವ ರೀತಿ ಬರ್ತದೆ, ಕಾಯಿ ಸಿಗುತ್ತೆ. ಈಗ ಜವಾರಿ ಬಂದ್ರೆ ಸಣ್ಣ ಬರುತ್ತೆ, ಹೈಬ್ರಿಡ್ ಬಂದ್ರೆ ದಪ್ಪ ಜಾಂಬೆಣ್ಣೆ ಐತಾ, ಜಾಂಬೆಣ್ಣು ಅಥವಾ ಮುಸಂಬೆ, ಗಜನಿಂಬೆ ಟೈಪ್ ಬರ್ತವೆ. ನಾರ್ಮಲ್ ನಮ್ಮ ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ, ಅದೇ ಮೀಡಿಯಂ ಸೈಜ್ ಅಲ್ಲಿ ಬರುತ್ತೆ. ಮೀಡಿಯಂ ಸೈಜ್ ಬರುತ್ತೆ, ಡಿಪೆಂಡ್ ನಾವ್ ಹೆಂಗ್ ಬೆಳೆಸ್ತೀವಿ ಅದ್ರ ಮೇಲೆ. ಕ್ವಾಲಿಟಿ ಜಾಸ್ತಿ ಇದು ಕಾಗಜಿದು. ಕಾಗಜಿದು ಕೀಪಿಂಗ್ ಕ್ವಾಲಿಟಿ ಜಾಸ್ತಿ.
ಮತ್ತೆ ಏನಾದ್ರು ಮಾಹಿತಿ ಕೊಡಂಗಿದ್ರೆ ಕೊಡ್ಬೋದು ರೈತರಿಗೆ, ಮತ್ತೆ ಈಗಿನ ಕಾಲದ ಯುವಕರಿಗೆ. ಏನಾದ್ರು ಯಾರಾದ್ರೂ ಹೊಸದಾಗಿ ಏನಾದ್ರು ಹೊಲ ತಗೊಂಡು ಹೊಲ ಮಾಡ್ಬೇಕು ಅಥವಾ ಏನಾದ್ರು ಬಿಡಬೇಕು, ಬೇರೆ ಕಂಪ್ನಿ ಕೆಲಸ ಎಲ್ಲ ಬಿಟ್ಟು ಹೊಲ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದವರಿಗೆ ಪಾಸಿಟಿವ್ ಆಗಿ ಅಥವಾ ಏನ್ ನೆಗೆಟಿವ್ ಆಗಿ ನೀವು ಅನುಭವಿಸ್ತಿರೋ ರೀತಿಯಾಗಿ ಏನಾದ್ರು ಒಂದು ಮಾಹಿತಿ ಕೊಡ್ಬೋದು. ನಮಗೆ ರೈತ ದೇಶದ ಬೆನ್ನೆಲುಬು ಅಂತಾರೆ. ದೇಶದ ಸಾಂಸ್ಕೃತಿಕ ಉಳಿಸುವ ಒಬ್ಬ ನಿಜವಾದ ಅನ್ನದಾತ. ಅನ್ನದಾತನೇ ಈ ದೇಶದ ಸಂಸ್ಕೃತಿನ ಉಳಿಸುವನು. ಸರಿನಾ? ಅವನು ಧೈರ್ಯ ತಗೊಂಡು ನೆಕ್ಸ್ಟ್ ಈ ಆತ್ಮಹತ್ಯೆ ಅಂತ ಎಲ್ಲ ಬರ್ತಾ ಇದಾವೆ, ಅವೆಲ್ಲ ಕಡಿಮೆ ಮಾಡ್ಬೇಕು. ಅವನ್ ಬೆಳೆಯಲ್ಲಿ ಖರ್ಚು ಕಡಿಮೆ ಮಾಡ್ಬೇಕು, ಮಿಶ್ರ ಬೆಳೆ ಪದ್ಧತಿಯಲ್ಲಿ ಹೋಗ್ಬೇಕಂತ ನನ್ನ ಅನಿಸಿಕೆ. ಒಂದಿಲ್ಲ ಒಂದು ಆದಾಯ ಬರ್ತಾನೆ ಇರುತ್ತೆ. ಸರಿನಾ? ಅದಾದ ನಂತರ ಖರ್ಚು ಕಡಿಮೆ ಮಾಡಿದಷ್ಟು ಓಕೆ, ಖರ್ಚು ಕಡಿಮೆ ಮಾಡಿದ್ರೆ ಲಾಭ ಕಡಿಮೆ ಆಗುತ್ತೆ. ಹೌದು. ಒಂದು ವೇಳೆ ಖರ್ಚು ಜಾಸ್ತಿ ಆಯ್ತಂದ್ರೆ ಒಂದು ನಷ್ಟ ಆಯ್ತಂದ್ರೆ ನಷ್ಟ ಬಹಳ ಆಗುತ್ತೆ. ಹೌದೌದು. ಇದರಿಂದ ನಮ್ಮ ಸಾಲದ ಹೊರೆ ಏನಿದೆಯಲ್ಲ ಅದು ಜಾಸ್ತಿ ಆಗುತ್ತೆ. ಸರ್ಕಾರಕ್ಕೂ ನಮ್ಮಲ್ಲಿ ಒಂದು ನಿಮ್ಮ ಅನುಭವ ಹೇಗಿದೆ? ಈಗ ನೀವು ನಿಂಬೆ ಇಟ್ಟಾಗ 1 ವರ್ಷ ಆಗ್ತಿದೆ, ವರ್ಷದಿಂದ ಮತ್ತೆ ಪಪ್ಪಾಯ ಹಣ್ಣಲ್ಲಿ ನೀವು ಅಲ್ಪ ಲಾಭ ಸಿಕ್ಕಿದೆ. ಮತ್ತೆ ಈಗ ಅದೇ ರೀತಿಯಾಗಿ ಈಗ ನುಗ್ಗೆ ಕೂಡ ಇಟ್ಟಿದ್ದೀರಾ, ಮತ್ತೆ ಕಾಬೇರಿ ಕೂಡ ಇಟ್ಟಿದ್ದೀರಾ. ನಿಮ್ಮ ಈ ರೀತಿ ಈ ಸಣ್ಣ ಪ್ರಮಾಣದ ಅನುಭವದಲ್ಲಿ ನೀವು ಏನೇ ಹೇಳ್ತೀರಾ? ಲಾಭ ಸಿಗುತ್ತೆ, ಬಟ್ ಕಾಯ್ಬೇಕು. ಪ್ರಯತ್ನ ಮತ್ತೆ ತಾಳ್ಮೆ. ಪ್ರಯತ್ನ ಮಾಡೋಣ, ಫಲ ದೇವರಿಗೆ ಬೀಳೋಣ. ಸರಿ, ತಾಳ್ಮೆ ಕೂಡ ಇರ್ಬೇಕು. ತಾಳ್ಮೆ ಇರ್ಬೇಕು. ರೈತರ ಕಷ್ಟವನ್ನು ಪಡ್ಬೇಕು. ಕಷ್ಟ ಇವತ್ತು ನೀವು ಸಂಡೇ ಇದೆ ಆದ್ರೂ ಕೂಡ ಇವತ್ತೆಲ್ಲ ಪೂರ್ತಿ ದಿನ ಹೊಲದಲ್ಲಿ ಇದ್ದೀರಾ. ಇವರು ಎಂಬಸು ಅಂತ ಹೇಳಿ ಇವನೇ ಎಲ್ಲ ತೋಟ ನಿರ್ವಹಣೆ ಮಾಡ್ತಿರೋದು. ಪ್ರತಿಯೊಂದು ಮೇಂಟೆನೆನ್ಸ್ ಅವನೇ ಮಾಡ್ತಾ ಇರೋದು. ಡೈಲಿ ಅದಕ್ಕೆ ನೀರ್ ಕೊಡೋದು, ಬಿಡೋದು. ಸರಿನಾ? ಟೈಮ್ ಎಲ್ಲ ಅವನೇ ನೋಡ್ತಾ ಇರ್ತಾನೆ. ಅವನ ಅನಿಸಿಕೆ ಹೇಳ್ತಾರೆ. ಹೇಳಪ್ಪ, ಹೆಂಗ ಹೊಲ ಎಲ್ಲ ಚೆನ್ನಾಗಿದೆ, ಲಾಭ ಕೊಟ್ಟಿದೆ ನಿಮ್ಗೆ ಪಪ್ಪಾಯ ಹಣ್ಣದು ಮತ್ತೆ ಮಾಡ್ತದೆಯಲ್ಲ? ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ಕೊಡ್ತಾ ಇದೆ. ಒಳ್ಳೆ ಆದಾಯ ಇದೆ. ಒಳ್ಳೆ ಆದಾಯ ಇದೆ. ಈಗ ಹೊಸ ತರದ ಬೆಳೆಗೆ ನೀನು ಕೈ ಜೋಡಿಸಿಯಲ್ಲ, ನಿನ್ಗೆ ಖುಷಿ ಇದೆಯಾ? ಹೌದು, ಖುಷಿ ಇದೆ ಅಣ್ಣ. ಕೋಸ್ಗಡ್ಡೆ ಅಂತ ಹೊಸ ಬೆಳೆ ಈಗ ಮತ್ತೆ ಮಾಡ್ತಾ ಇದೀನಿ. ನಿಂಬೆಹಣ್ಣು ಹೊಸದಲ್ಲಪ್ಪ? ಹೌದು, ನಿಂಬೆಹಣ್ಣು ಅಷ್ಟೇ. ಮತ್ತೆ ನಮ್ಗೆ ಎಲ್ಲದೂ ಅಷ್ಟೇ. ಇದೇ ವರ್ಷ ಫಸ್ಟ್ ವರ್ಷ ನಾವು ಕೃಷಿ ಮಾಡ್ತಾ ಇರೋದು. ಮತ್ತೆ ನಿಂಬೆ, ಕೋಸ್ಗಡ್ಡೆ, ಪಪ್ಪಾಯ ಮಾಡಿದೀನಿ. ಈಗ ನುಗ್ಗೆ ತೋಟನೂ ಇದೆ. ಎಲ್ಲ ಒಳ್ಳೆ ಆದಾಯ ಇದೆ ಅಣ್ಣ. ಓಕೆ, ನೀವೆಲ್ಲರೂ ರೈತರು ಅನ್ಯೋನ್ಯವಾಗಿ ಬಾಳೋಣ, ಮತ್ತು ಹೊಲ ಕೂಡ ಚೆನ್ನಾಗಿ ಬೆಳಿಲಿ, ಮತ್ತು ಮಾಡಿದವರಿಗೂ ಮತ್ತೆ ಹೊಲದವರಿಗೆ ಎಲ್ಲರಿಗೂ ಬೆಳಿಲಿ ಅಂತ ಹೇಳ್ತೀನಿ. ಮತ್ತೆ ಇನ್ನೇನಾದ್ರೂ ರೈತರಿಗೆ, ಹೊಸ ಯುವ ರೈತರಿಗೆ ಏನಾದ್ರು ಹೇಳಂಗಿದ್ರೆ ಹೇಳ್ಬೋದಪ್ಪ. ಹೊಲ ಇನ್ನು ಯಾವ್ದು ಈಗ ಮಿಶ್ರ ಬೆಳೆ ಅಂದ್ರೆ ಗೊತ್ತಲ್ಲ ನಿಮ್ಗೆ? ಎಲ್ಲಾ ರೀತಿ ಅಂದ್ರೆ ಮಿಶ್ರ ಬೆಳೆ ಅಂದ್ರೆ ಒಂದು ಬೆಳೆ ಜೊತೆ ಇನ್ನೊಂದು ಬೆಳೆ ಎಲ್ಲಾ ರೀತಿ ಏನಾದ್ರು ಯುವ ರೈತರಿಗೆ ಪ್ರೇರಣೆ ಮಾತು ಹೇಳ್ಬಿಟ್ಟು ಲಾಸ್ಟ್ ಹೇಳು. ಕೃಷಿಯಲ್ಲಿ ಒಳ್ಳೆ ಇದಿದೆ ಅಣ್ಣ, ಒಳ್ಳೆ ಆದಾಯ ಇದೆ. ಒಟ್ಟು ಅದನ್ನ ಮೇಂಟೈನ್ ಮಾಡ್ಕೊಂತ ಹೋಗ್ತಾ ಇರ್ಬೇಕು. ಕಷ್ಟಪಡ್ಬೇಕು. ಕಷ್ಟಪಟ್ರೇನೆ ಇಲ್ಲಿ ಮುಂದೆ ಸುಖ ಇದೆ. ನಾನು ಲಿಂಗಪ್ಪ ಅಂತೇಳಿ ರಮೇಶ್ ಅವ್ರ ಗೆಳೆಯ. ಓಕೆ, ಇಲ್ಲೇ ಪಕ್ದೂರನು. ಓಕೆ, ಇವ್ರು ತೋಟಗಾರಿಕೆ ನೋಡ್ಕೊಂಡು ನಾನು ಕೂಡ ಇನ್ಸ್ಪೈರ್ ಆಗಿದ್ದೀನಿ. ನಾನು ಒಂದು 2 ಎಕರೆ ತಗೊಂಡಿದ್ದಾರೆ ತೋಟಗಾರಿಕೆ ಮಾಡ್ಬೇಕಂತ, ಮಿಶ್ರ ಬೆಳೆ ಮಾಡ್ಬೇಕಂತಿದ್ದೀನಿ. ಮಾಡ್ರಿ, ಯಾಕಂದ್ರೆ ಇವ್ರ ಒಂಥರ ಇನ್ಸ್ಪಿರೇಷನ್ ಇದ್ದಾರೆ ಹಳ್ಳಿಗೆಲ್ಲ. ನಮ್ಮ ಗೆಳೆಯ ಈ ತರ ಬೆಳಿತಿರ್ತೀನಿ, ಬಹಳ ಖುಷಿ ಆಗ್ತಿದೆ. ನಾವು ಕೂಡ ಜೈನ್ ಆದಾಯ ಸಾಗಿ ಒಳ್ಳೆ ಉತ್ತಮವಾದ ಲಾಭ ಪಡೆಯೋಣ ಅಂತ ಆಶಿಸ್ತಾ ಇದ್ದೀನಿ. ಎಲ್ರಿಗೂ ಬಹಳ ಇದಾಗ್ಲಿ, ಎಲ್ರು ಈ ತರ ಮಿಶ್ರ ಬೆಳೆ ಫಾಲೋ ಮಾಡ್ಕೊಂಡು ಚೆನ್ನಾಗಿದ್ದಾಗ್ಲಿ ಅಂತ ನಮ್ಮ ಜಾಗದಲ್ಲಿ ಯೂಟ್ಯೂಬರ್ ಎಲ್ಲ ಮಿಶ್ರ ಬೆಳೆ ಎಲ್ಲ ಅವ್ರಿಗೆ ಹುಡುಕೋಣ. ಅವರಿಗೆ ಇನ್ನೂ ಬೆಳೆ ಮಾದರಿ ರೈತ ಆಗ್ಲಿ, ಎಲ್ಲಾ ರೈತರು ಮತ್ತೆ ಇವ್ರು ನೋಡಿ ಎಲ್ಲ ಆದಾಯ ಪೂರಿತ ಬೆಳೆ ಬೆಳೆದು ಎಲ್ಲರಿಗೆ ಒಂದು ಸ್ಫೂರ್ತಿದಾಯಕ ಆಗ್ಲಿ ಎಂಬುದೇ ಒಂದು ಆಸೆಯಿಂದ ಬಂದಿದ್ದೀವಿ. ಮತ್ತೆ ಇದಕ್ಕೆಲ್ಲ ಸಪೋರ್ಟ್ ಮಾಡಿ, ಮತ್ತೆ ನಮಗೆಲ್ಲ ಇದು ವಿಡಿಯೋ ಬಂದಿರತಕ್ಕಂತಾಗಿ ನಾವು ಆಧಾರಿತ ಬೆಳೆದಿರ್ತಕ್ಕಂಥ ಕೆಲವೊಂದಿಷ್ಟನ್ನ ನಮ್ಮ ರಮೇಶ್ ಅವ್ರು ದುಃಖ ಕೊಡ್ಬೇಕಂತ ಹೇಳ್ತಾರೆ.
ಯೂಟ್ಯೂಬರ್ ಅತ್ಯುತ್ತಮವಾಗಿ ಇನ್ನು ಬೆಳಿಲಿ, ಬೆಳೆದು ಮತ್ತೆ ಎಲ್ಲರಿಗೂ ಮಾದರಿ ಆಗಲ್ಲ ಅನ್ನೋದೇ ಒಂದು ಆಸೆ. ನಮ್ ಕಡೆಯಿಂದ ಸಣ್ಣ ಗಿಫ್ಟ್ ಹಿಂಗಾಗಿ ಆರ್ಗಾನಿಕ್ ಟೇಸ್ಟ್ ಮಾಡ್ರಿ, ಟೇಸ್ಟ್ ಮಾಡಿ ನಮ್ ಕಮೆಂಟ್ ಅಲ್ಲಿ ನಮ್ಮನ್ನು ಗೊತ್ತಾಗುತ್ತೆ ಹೆಂಗಿದೆ ಅಂತ ಹೇಳಿ. ಹಾಗೆ ನಿಮ್ಮನೆ ಹುಡುಗ ದಾದಾವಳಿ ಒಳ್ಳೇದಾಗ್ಲಿ. ಸಬ್ಸ್ಕ್ರೈಬ್ ಮಾಡಿ ಬಂದ್ಬಿಟ್ಟು ಎಲ್ಲದನ್ನೇ ಜನರಿಗೆ ತಿಳಿಸ್ಬೇಕಂತ ಕೆಲಸ ಮಾಡ್ತಿರ್ತಕ್ಕಂಥ ದಾದಾವಳಿ ಕೂಡ ಒಳ್ಳೇದಾಗ್ಲಿ. ಎಲ್ಲರೂ ಆದಷ್ಟು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಈ ಮೂಲಕ ಗಂಟೆ ಥ್ಯಾಂಕ್ ಯು ಸೋ ಮಚ್.